Thank you, Jesus. Hallelujah. Let us bow our head in this evening. Look unto the Lord. Thank you, Father God. ಈ ಸಾಯಂಕಾಲ ವೇಳೆಯಲ್ಲಿ ನಾವು ನಿನ್ನನ್ನು ನೋಡ್ತೇವೆ ಸ್ವಾಮಿ. ಈ ಸಾಯಂಕಾಲ ವೇಳೆಯಲ್ಲಿ ನಾವು ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ, ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನಿನ್ನ ನಾಮವನ್ನು ಘನಪಡಿಸುತ್ತೇವೆ ದೇವರೇ. ನಿನ್ನನ್ನೇ ಘನಪಡಿಸ್ತೇವೆ ಸ್ವಾಮಿ. ನಿನ್ನ ನಾಮವನ್ನು ಕರ್ತನೆ ನಾವು ಮೇಲಕ್ಕೆತ್ತುತ್ತೇವೆ ದೇವರೇ. ಸ್ತುತಿಗಳಿಗೆ ಪಾತ್ರನಾಗಿರುವಂತಹ ಸ್ವರ್ಗೀಯ ತಂದೆ ನಿನಗೆ ಸ್ತೋತ್ರವಾಗಲಿಪ್ಪ. ಪರಿಶುದ್ಧಾತ್ಮ ದೇವರ ನಿನಗೆ ಸ್ತೋತ್ರವಾಗಲಿ. ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ ದೇವರೇ. ನಿನ್ನ ಆತ್ಮನ ಬಲವಾದ ಅಭಿಷೇಕ ನಮ್ಮ ಮೇಲೆ ಬಲವಾಗಿ ಇಳಿದು ಬರಲಿ ದೇವರೇ. ಕರ್ತನೆ ನೀನು ನಮ್ಮನ್ನು ಆವರಿಸಿಕೊ ಎಂಬುದಾಗಿ ಪ್ರಾರ್ಥಿಸ್ತೇನೆಪ್ಪ. ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ನಡೆಸುವಿಕೆ, ನಿನ್ನ ಆಶೀರ್ವಾದಗಳಿಂದ ನಮ್ಮನ್ನು ತುಂಬಿ ಬಲಪಡಿಸಿ ನೀನು ನಡೆಸಬೇಕೆಂಬುದಾಗಿ ಇದರಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ನಿನ್ನ ಆತ್ಮನ ಬಲವಾದ ಸಹಾಯ ಹಸ್ತಕರ್ತ ನಮಗೆ ಬಿಡುಗಡೆಯಾಗಲಿ. ನಮ್ಮ ಹೃದಯ ಧ್ಯಾನ, ನಮ್ಮ ಬಾಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ ಕರ್ತನೆ. ನಮ್ಮ ನಾವು ತಗ್ಗಿಸಿಕೊಡುತ್ತೇವೆ, ನಿನ್ನನ್ನು ಹೆಚ್ಚಿಸುತ್ತೇವೆ ಸ್ವಾಮಿ. ಎಲ್ಲಾ ಘನ ಮಾನ ಮಹಿಮೆ ಸ್ತೋತ್ರ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯೇ, ಆಮೆನ್. ಥ್ಯಾಂಕ್ ಯು ಜೀಸಸ್ ಅಪ್ಪ. ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. Thank you, Holy Spirit of God. Thank you, Lord. Hallelujah, hallelujah. ಎಂದೆಂದಿಗೂ ನೀನೇ, ಎಂದೆಂದಿಗೂ ಸಿಂಹಾಸನಾಸೀನ, ಸಿಂಹಾಸನಾಸೀನ. ಮೊಣಕಾಲನ್ನೂರಿ, ಮೊಣಕಾಲೂರಿ ಆರಾಧಿಸುವೆನಾ. ಎಂದೆಂದಿಗೂ ನೀನೇ, ಎಂದೆಂದಿಗೂ ಸಿಂಹಾಸನಾಸೀನ, ಸಿಂಹಾಸನಾಸೀನ. ಮೊಣಕಾಲನ್ನೂರಿ, ಮೊಣಕಾಲೂರಿ ಆರಾಧಿಸುವೆನಾ. Forever you will be, forever the Lamb upon the throne, the Lamb upon the throne. I gladly bow my knees, yes I bow and worship you alone, and worship you alone. ನಿನ್ನನ್ನು ಆರಾಧಿಸ್ತೇವೆ ದೇವರೇ. ನಿನ್ನ ನಾಮವನ್ನು ಘನಪಡಿಸುತ್ತೇವೆ, ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ. ನೀನೇ ದೇವರು, ರಕ್ಷಕನು, ಒಡೆಯನು ಕರ್ತನೆ. ನಮ್ಮನ್ನು ಕಾಯುವಂತ ದೇವರೇ ಇಮ್ಯಾನುವೇಲನೇ ನಿನಗೆ ಸ್ತೋತ್ರವಾಗಲಿ. ಬಲಪಡಿಸುವ ಆತನೇ ನಿನಗೆ ಸ್ತೋತ್ರವಾಗಲಿ. ನೀತಿಯುಳ್ಳ ತಂದೆ ನಿನಗೆ ಸ್ತೋತ್ರ. ನಿತ್ಯನಾದಂತ ತಂದೆ ನಿನಗೆ ಸ್ತೋತ್ರ. ನಿತ್ಯವೂ ಇರುವ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲಾ ಘನ ಮಾನ ಮಹಿಮೆ ಸ್ತೋತ್ರ ನಿನಗೆ ಸಲ್ಲಿಸ್ತೇವೆ ದೇವರೇ. ಯೇಸುವೇ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ನೀ ನನ್ನ ಬಲ, ನಿನ್ನ ನಾಮದಲ್ಲಿ ಹೌದು ಸ್ವಾಮಿ ನನಗೆ ಜಯ, ಜಯ ಕರ್ತನೆ. ಯೇಸುವೇ ನೀ ನನ್ನ ಬಲ, ನಿನ್ನ ನಾಮದಲ್ಲಿ ನನಗೆ ಜಯ. ನೀ ನನ್ನ ಆಶ್ರಯವು, ನಿನ್ನಲ್ಲೇ ನಾ ಜೀವಿಸುವೆ. ನೀ ನನ್ನ ಆಶ್ರಯವು, ನಿನ್ನಲ್ಲೇ ನಾ ಜೀವಿಸುವೆ. ನನಗೆ ಜಯ. ಯೇಸುವೇ ನೀ ನನ್ನ ಬಲ, ನಿನ್ನ ನಾಮದಲ್ಲಿ ನನಗೆ ಜಯ. ನೀ ನನ್ನ
ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರಪ್ಪ. ಕರ್ತನ ಈ ದಿವಸದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವೆ. ನಿನ್ನ ವಾಕ್ಯದಿಂದ ನಮ್ ಕೂಡ ಮಾತನಾಡು. ನಿನ್ನ ಸ್ವರ ನಾವು ಕೇಳ್ಬೇಕು ಸ್ವಾಮಿ, ನಿನ್ನ ಸ್ವರ ನಾವು ಕೇಳ್ಬೇಕು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. Let us see the word of God today. ಇವತ್ತು ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳುವಂತವರಾಗಿರೋಣ. ನಮ್ಮ ಸತ್ಯವೇದಗಳನ್ನು ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 12 ವಚನಗಳನ್ನು ನಾವು ಸಂಕ್ಷಿಪ್ತವಾಗಿ ನಾವು ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳುವಂತವರಾಗಿರೋಣ. ಮಾರ್ಕನು ಬರೆದಂತಹ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 12ನೇ ವಚನದವರೆಗೂ ಇಲ್ಲಿ ದೇವರ ವಾಕ್ಯದ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕೆಲವು ದಿವಸಗಳಾದ ಮೇಲೆ ಆತನು ಕೆಫೆರ್ನೌಮಿಗೆ ತಿರುಗಿ ಬಂದು ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹುಜನರು ಕೂಡಿ ಬಂದಿದ್ದರಿಂದ ಬಾಗಿಲಿನ ಬಳಿಯಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಹೊರಿಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದರು. ಇವನು ಯಾಕೆ ಹೀಗೆ ಮಾತನಾಡುತ್ತಾನೆ? ಇದು ದೇವದೂಷಣೆ. ದೇವರೊಬ್ಬನೇ ಹೊರತು ಮತ್ತಾರೂ ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು. ಹೀಗೆ ಅಂದುಕೊಳ್ಳುತ್ತಿದ್ದುದನ್ನು ಕೂಡಲೇ ಯೇಸು ತನ್ನ ಆತ್ಮನಲ್ಲಿ ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ? ಯಾವುದು ಸುಲಭ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದು? ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂದು ನಿಮಗೆ ಹೇಳುತ್ತೇನೆ ಅಂದನು. ಅವನು ಎದ್ದ ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. ಅದಕ್ಕೆ ಎಲ್ಲರೂ ಬೆರಗಾಗಿ, ಇದುವರೆಗೆ ನಾವು ಇಂಥದ್ದನ್ನು ಎಂದಿಗೂ ನೋಡದೆ ಇಲ್ಲವೆಂದು ಹೇಳುತ್ತಾ ದೇವರನ್ನು ಕೊಂಡಾಡಿದರು. ಆಮೆನ್. ಇಲ್ಲಿ ಒಂದು ಸಂದರ್ಭವನ್ನು ನಾವು ನೋಡ್ತೇವೆ ಪ್ರಿಯರೇ. ಇಲ್ಲಿ ಒಂದು ಸಂದರ್ಭವನ್ನು ನೋಡ್ತೇವೆ. ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತಂದ್ರೆ, ಕೆಲವು ದಿನಗಳಾದ ಮೇಲೆ ಆತನು ಕೆಫೆರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿತು. ಕೆಫೆರ್ನೌಮಿಯ ಎಂಬ ಒಂದು ಸ್ಥಳ ಅಥವಾ ಒಂದು ಊರಿನಲ್ಲಿ ಒಂದು ಮನೆಯಲ್ಲಿ ಯೇಸು ಸುವಾರ್ತೆ ಸಾರುತ್ತಾ ಇದ್ದನು. ಅದಕ್ಕೆ ಹೇಳ್ತೀನಿ, ಗಾಸ್ಪಲ್ ಆಫ್ ಮಾರ್ಕ್ ಚಾಪ್ಟರ್ 2 ಹೇಳ್ತಿದ್ರೆ, ಒಂದು ಮನೆಯ ಒಳಗಡೆ ಆತನು ಸುವಾರ್ತೆ ಸಾರ್ತಾ ಇದ್ದನು. ಜಸ್ಟ್ ಯು ಆರ್ ಶೇರಿಂಗ್ ದ ವರ್ಡ್ ಆಫ್ ಗಾಡ್, ಟೆಲ್ಲಿಂಗ್ ಅಬೌಟ್ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯದ ಬಗ್ಗೆ ಆತನು ಅಲ್ಲಿ ಸುವಾರ್ತೆ ಸಾರ್ತಾ ಇರುವಾಗ, ನಾವು ದೇವರ ವಾಕ್ಯದಲ್ಲಿ ನೋಡಿದ ಪ್ರಕಾರ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರೇಯರ್ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನ ವಾಕ್ಯವನ್ನು ಹೇಳ್ತಾ ಇರುವಾಗ ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಹೊತ್ತುಕೊಂಡು ಬರುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಪಾರ್ಶ್ವವಾಯು ರೋಗಿಯನ್ನು ಹೊತ್ತುಕೊಂಡು ಬರುವುದನ್ನು ನಾವು ನೋಡ್ತೇವೆ. ಪಾರ್ಶ್ವವಾಯು ರೋಗಿ ಅವರನ್ನು ಯೇಸುವಿನ ಬಳಿಗೆ ಕರೆತರುವಾಗ ಗುಂಪಾಗಿದ್ದರು ಜನರು. ಒಳಗಡೆ ಹೋಗಲಿಕ್ಕೂ ಕೂಡ ಅಲ್ಲಿ ಸ್ಥಳ ಇರಲಿಲ್ಲ. ಬಾಗಿಲಿಂದ ಒಳಗಡೆ ಹೋಗಬೇಕಾದ್ರೂ ಕೂಡ ಅಲ್ಲಿ ಸ್ಥಳ ಇರಲಿಲ್ಲ. ಅದಕ್ಕೆ ಯೇಸು ಎಲ್ಲಿ ನಿಂತಿದ್ದನೋ
ಅಲ್ಲಿರುವಂತಹ ಮೇಲ್ಛಾವಣಿ ಅದನ್ನು ಸಂಪೂರ್ಣವಾಗಿ ತೆರೆದು ಯೇಸುವಿನ ಮುಂದೆ ಇಳಿಸಿದ್ರು. ಯು ಸಿ ಜೀಸಸ್ ಮೂವಿ, ಯೇಸು ಸ್ವಾಮಿ ಒಂದು ಮೂವಿ ಒಳಗೆ ನೀವು ನೋಡಬಹುದು. ಯೇಸು ಸ್ವಾಮಿ ನಿಂತ ಸ್ಥಳದಲ್ಲಿಯೇ ಆ ಪಾರ್ಶ್ವವಾಯು ರೋಗಿಯನ್ನು ಹಾಸಿಗೆ ಸಮೇತವಾಗಿ ಆ 4 ಜನರು ಇಳಿಸಿರುವಾಗ ಯೇಸು ಅವರನ್ನು ಕರೆದುಕೊಂಡು, ಅಂದ್ರೆ ಆ ಪಾರ್ಶ್ವವಾಯು ರೋಗಿಯನ್ನು ಹೊತ್ತುಕೊಂಡು ಬಂದು ಆ ಯೇಸುವಿನ ಮುಂದೆ ಇಳಿಸಿರುವಂತ ಆ 4 ಮಂದಿಯ ನಂಬಿಕೆಯನ್ನು ಯೇಸು ನೋಡ್ತಾನೆ. ಪ್ರಿಯರೇ, here one thing is there. Point number 1, Jesus is seeing their faith. That's why the Bible says, ಅದಕ್ಕಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. 2ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, many were gathered together so that there was no more room, not even at the door. And he was preaching the word to them. And they come bringing to him a paralytic, Bible carried by 4 men ಎಂಬುದಾಗಿ ಬರೆಯಲ್ಪಟ್ಟಿದೆ. 4 ಜನರು ಪಾರ್ಶ್ವವಾಯು ರೋಗಿಯನ್ನು ಹೊತ್ತುಕೊಂಡು ಬಂದರು. ಒಂದನೇದಾಗಿ ನಾವು ನೋಡ್ತೇವೆ, ಯೇಸು ಆ 4 ಜನರ ನಂಬಿಕೆಯನ್ನು ಯೇಸು ನೋಡ್ತಾನೆ. ಮೊದಲನೇದಾಗಿ ಯೇಸು ಸ್ವಾಮಿ 4 ಜನರ ನಂಬಿಕೆಯನ್ನು ನೋಡ್ತಾನೆ. ಹಾಲೆಲೂಯಾ. ನೋಡ್ರಿ, ಅವ್ರಿಗೆ ಎಂತ ಆಸಕ್ತಿ ಐತೆ ಅಂತಂದ್ರೆ, ಇವನು ಯಾಕೆ ಗುಣ ಹೊಂದಬಾರದು? ಇಲ್ಲಿ ಯೇಸು ಸ್ವಾಮಿ ಇಲ್ಲೇ ಬಂದಾನಲ್ಲ, ಅನೇಕ ರೋಗಗಳನ್ನು ಯೇಸು ಸ್ವಾಮಿ ಗುಣಪಡಿಸಿದ್ದಾನೆ, ಇವ ಯಾಕೆ ಗುಣ ಹೊಂದಬಾರದು? ಇವನು ಹೊತ್ತುಕೊಂಡು ಹೋಗುವಂತೇಳಿ ನಾವು ಅಂತೇಳಿ, ಇವರನ್ನು ನಾವು ಹೊತ್ತುಕೊಂಡು ಹೋಗೋಣ ಎಂಬುದಾಗಿ ಹೇಳಿ ತಗೊಂಡು ಬಂದರೆ, ಮೇ ಬಿ ದೇ ಆರ್ ರಿಲೇಟಿವ್ಸ್ ಇರ್ಬೋದು, ಅಥವಾ ಮೇ ಬಿ ಬೇರೆ ಯಾರೋ ಇರ್ಬೋದು, ಜನ ಇರ್ಬೋದು. ಬಟ್ ಆ 4 ಮಂದಿಯಲ್ಲಿ ಇರುವಂತಹ ನಂಬಿಕೆ ಬಹಳ ಪ್ರಾಮುಖ್ಯತೆ ಆ ರೋಗಿ ಗುಣ ಆಗಲಿಕ್ಕೆ. ಒಂದು ವೇಳೆ ಆ 4 ಜನರು ಒಂದು ವೇಳೆ ಆ ರೋಗಿಯನ್ನು ಹೊತ್ತುಕೊಂಡು ಬರಲಿಲ್ಲ ಅಂತಂದ್ರೆ, ನಾನು ಈ ರೀತಿಯಾಗಿ ಆಲೋಚನೆ ಮಾಡ್ತೀನಿ, ಅವ ಗುಣ ಆಗ್ತದೇ ಇರಲಿಲ್ಲ. ಹಿ ವಿಲ್ ನಾಟ್ ಹೀಲ್, ಅವ ಗುಣ ಆಗ್ತಿರನೇ ಇಲ್ಲ. ಯಾಕಂದ್ರೆ ಹೊತ್ತುಕೊಂಡು ಹೋಗುವಂತವ್ರು ಬರಬೇಕು, ಬೇಕು. someone need. ಅಲ್ಲಿ 2ನೇದಾಗಿ ದೇವರ ವಚನದಲ್ಲಿ ನೋಡ್ತೀವಿ, ದೇವರ ವಚನದಲ್ಲಿ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಹೇಳ್ತಾನ, 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, and when Jesus saw their faith, whose faith? 4 men's faith. Those are carried cripple man. Their faith Jesus was seeing. Okay, faith. And he said to the paralytic man, son, your sins are forgiven. When Jesus saw paralytic man, Jesus was telling, son, your sin was forgiven. Wow, it is a great news. ಯೇಸು ಸ್ವಾಮಿಗೆ ಮಾತ್ರ ಅಧಿಕಾರ ಇದೆ ಕ್ಷಮಾಪಣೆ ಮಾಡುವುದಕ್ಕಾಗಿ, ಯಾರಿಗೂ ಅಧಿಕಾರ ಇಲ್ಲ. ನಾವು ಜನರಾದಂತ ನಾವು ಜನರ ತಪ್ಪುಗಳನ್ನು ಕ್ಷಮಿಸಬಹುದು. We can forgive people's mistakes. ನಾವು ಕ್ಷಮಿಸಬಹುದು, ಆದರೆ ಪಾಪವನ್ನು ಕ್ಷಮಿಸುವಂತವನು ಯೇಸು ಮಾತ್ರ. ನಾವು ಜನರ ತಪ್ಪುಗಳನ್ನು ಕ್ಷಮಿಸಬಹುದು. ದೇವರು ಹೇಳ್ತಾರೆ, ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, ಜನರ ತಪ್ಪುಗಳನ್ನು ನಾವು ಕ್ಷಮಿಸ್ತೇವೆ, ಆದರೆ ನಮ್ಮ ಪಾಪಗಳನ್ನು ಕ್ಷಮಿಸುವಂತದ್ದು ಯೇಸು ಮಾತ್ರ. ನೋಡ್ರಿ, ಅವನು ಏನು ಮಾತಾಡಿಲ್ಲ ಅಲ್ಲಿ. ಪ್ಯಾರಾಲಿಟಿಕ್ ಮ್ಯಾನ್, ಪಾರ್ಶ್ವವಾಯು ರೋಗಿ, ಏನು ಮಾತಾಡಿಲ್ಲ ಅಲ್ಲಿ. ಅದು ಯೇಸುವಿನ ಮುಂದೆ ಇಳಿಸಿದ್ರು. ಯೇಸು ಅವನು ನೋಡಿದನು, ಅವರ ನಂಬಿಕೆಯನ್ನು ನೋಡಿದನು. ಯೇಸು ರೋಗಿಯನ್ನು ನೋಡಿದನು. ನೋಡಿ, ಸನ್ ಸಿ, ಯೇಸು ಸ್ವಾಮಿ ಬಾಯಿಂದ ಬರುವಂತ ಉಚ್ಚಾರ ಬ್ಯೂಟಿಫುಲ್. ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಇವತ್ತು ಅನೇಕರಿಗೆ ರೋಗ ಯಾಕೆ ಅಂಟಿಕೊಂಡಿದೆ? ಅನೇಕ ಕಡೆ ಪ್ರಾರ್ಥನೆ ಮಾಡಿಸಿಕೊಳ್ಳುತ್ತಾರೆ, ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆ ಮಾಡಿಸಿಕೊಳ್ಳುತ್ತಾರೆ. ದೊಡ್ಡ ದೊಡ್ಡ ದೇವರ ಸೇವಕರ ಕಡೆ ಹೋಗಿ ಪ್ರಾರ್ಥನೆ ಮಾಡಿಸಿಕೊಳ್ತಾರೆ. ಯಾಕೆ ಆ ಒಂದು ರೋಗ ಅವರ ಜೀವಿತದಿಂದ ಹೋಗ್ತಾ ಇಲ್ಲ? ಅನೇಕರ ಜೀವಿತದಿಂದ ಯಾಕೆ ರೋಗ ಗುಣ ಆಗ್ತಾ ಇಲ್ಲ?
ಅನೇಕ ಸ್ವಸ್ಥತೆ ಸೇವೆ ಮಾಡುವಂತವರು ಬಂದು ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಇನ್ನು ಕೆಲವರು ಸ್ವಸ್ಥತೆಯ ವಚನಗಳನ್ನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ವೈ ದೇ ಆರ್ ನಾಟ್ ರಿಸೀವಿಂಗ್ ಹೀಲಿಂಗ್? ವೈ ದೇ ಆರ್ ನಾಟ್ ರಿಸೀವಿಂಗ್ ಹೀಲಿಂಗ್ಸ್? Hallelujah. Many pastors are praying, many men of God is praying, woman of God is praying. ದೇವರ ಸೇವಕ ಸೇವಿಕೆಯರು ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಕೆಲವರಿಗೆ ಇನ್ನೂ ಸ್ವಸ್ಥತೆ ಆಗ್ತಾ ಇಲ್ಲ? ಯಾಕೆ ಇನ್ನೂ ಅವರ ರೋಗ ಹೋಗ್ತಾ ಇಲ್ಲ? ಯಾಕೆಂದ್ರೆ ಅವರ ಪಾಪ ಇನ್ನೂ ಕ್ಷಮಿಸಲ್ಪಟ್ಟಿಲ್ಲ. They are still under sin. They are still under some curses. ಶಾಪದ ಒಳಗಡೆ ಇದ್ದಾರೆ. ಶಾಪ ಪಾಪ ಎಲ್ಲ ಜಾಯಿಂಟರಿ, ಅದೆಲ್ಲ ಒಂದೇ. ಸ್ಟಿಲ್ ಇನ್ನೂ ಇದ್ದಾರೆ, ಅದು ಪಾಪದಲ್ಲಿದ್ದಾರೆ. ಅದಕ್ಕಾಗಿ ಇನ್ನು ಅನೇಕರು ಸ್ವಸ್ಥತೆ ಆಗ್ತಾ ಇಲ್ಲ. ಇನ್ನು ಕೆಲವರು ಯೇಸುವನ್ನು ತಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕರನ್ನಾಗಿ ಸ್ವೀಕಾರ ಮಾಡಿಕೊಂಡಿಲ್ಲ. ಅವರ ಬಾಯಿಗಳಿಂದ ಅವರು ಮಾಡಿರುವಂತಹ ಅಪರಾಧಗಳನ್ನು, ಪಾಪಗಳನ್ನು ಯೇಸುವಿನ ಮುಂದೆ ಪಶ್ಚಾತ್ತಾಪ ಪಟ್ಟು ಒಪ್ಪಿಕೊಂಡಿಲ್ಲ. That's why they are not healed. That's why they are not healed. Still they are stuck up in some problems. Still they are stuck up in this disease. That's why they are not healed. ಅದಕ್ಕಾಗಿ ಅವರಿಗೆ ಗುಣ ಆಗಿಲ್ಲ ಪ್ರಿಯರೇ. Hallelujah. ಒಂದು ವೇಳೆ ನಿಮಗೆ ಸಂಪೂರ್ಣವಾದಂತಹ ಆರೋಗ್ಯ ಬೇಕಾಗಿದ್ರೆ, if you need completely healing from Jesus Christ, then you ask the forgiveness to Jesus. ಯೇಸುವಿಗೆ ಕ್ಷಮಾಪಣೆ ಕೇಳ್ರಿ. ಬೈಬಲ್ ಹೇಳ್ತೈತ್ರಿ, 1 ಯೋಹಾನ 1:9 ಬರೆಯಲ್ಪಟ್ಟಿದೆ, ಆತನು ನೀತಿವಂತನು ನಂಬಿಗಸ್ತನಾಗಿರುವುದರಿಂದ ನಿನ್ನ ಸಕಲ ಅನೀತಿಯನ್ನು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸು. ಸಕಲ ಅನೀತಿ, ಸಕಲ ಪಾಪ, ಸಕಲ ಪಾಪ. ಕೆಲವರು ಕಾಣುವಂತ ಕಾಣುವಂತ ಪಾಪಗಳನ್ನು ಒಪ್ಪಿಕೊಳ್ತಾರೆ. ಜ್ಞಾನದೊಳಗೆ ಹೇಳ್ತಿದ್ರಿ ಸೀಕ್ರೆಟ್ ಸಿನ್ಸ್ ಅಂತ. ರಹಸ್ಯವಾದಂತ ತಪ್ಪುಗಳು, ಪಾಪಗಳು ಇನ್ನೂ ಅಡಕವಾಗಿದೆ. ಮನುಷ್ಯನು ಇನ್ನೂ ಅದರಿಂದ ಬಿಡುಗಡೆ ಹೊಂದಿಲ್ಲ. ರಹಸ್ಯವಾದಂತ ಪಾಪ, ರಹಸ್ಯವಾದಂತ ತಪ್ಪುಗಳು ಇನ್ನೂ ಮನುಷ್ಯನನ್ನು ಹಿಡಿದುಕೊಂಡಿದೆ. ಯಾಕಂದ್ರೆ ಅವರು ಅದರಿಂದ ಬಿಡುಗಡೆ ಹೊಂದಿಲ್ಲ. ಆ ವಿಷಯಕ್ಕಾಗಿ ಇನ್ನೂ ಅವರು ಕ್ಷಮಾಪಣೆ ಕೇಳಿಲ್ಲ ಪ್ರಿಯ. They didn't ask. Hallelujah. ಕಾಣುವಂಥದ್ದು ಅಷ್ಟೇ ಅಲ್ಲ ಪ್ರಿಯರೇ, ರಹಸ್ಯವಾದಂಥದ್ದು ಇನ್ನು ಏನೇ ಇದ್ರೂ ಕೂಡ ಬಿಹೈಂಡ್ ದ ಸ್ಕ್ರೀನ್ ಎಂಬುದಾಗಿ ನಾವು ಹೇಳ್ತೇವೆ. We are telling behind the screen. Whatever the behind the screen we are doing, ask God for forgiveness. He is ready to forgive you. ಈ ಪಾರ್ಶ್ವವಾಯು ರೋಗಿಯನ್ನು ಕ್ಷಮಿಸಿದಂತ ಯೇಸು ನಿಮ್ಮನ್ನು ಕೂಡ ಕ್ಷಮಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮನ್ನು ಕೂಡ ಕ್ಷಮಿಸಲಿಕ್ಕೆ ಶಕ್ತನಾಗಿದ್ದಾನೆ. ಒಬ್ಬ ಏಡ್ಸ್ ರೋಗಿ ಪ್ರಾರ್ಥನೆ ಮಾಡಿದ, ಹೋಗಿ ಸೇವಕರ ಕಡೆ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡ ಅಂತ. I need your prayer because I am having AIDS. ಪ್ರಾರ್ಥನೆ ಮಾಡಿದ ಅಂತ. ಪ್ರಾರ್ಥನೆ ಮಾಡಿ ಮಾಡಿಸ್ಕೊಂಡ ಆದ್ಬಿಡು, ನನ್ನ ಯೇಸು ಸ್ವಾಮಿ ಮುಟ್ಟಾನ, ಗುಣಪಡಿಸ್ತಾನ. ಆದ್ರೆ ಅವ್ರು ಪ್ರಾರ್ಥನೆ ಮಾಡಿದನ, ಅವ್ ಮಾಡಿಲ್ಲ ಪ್ರಾರ್ಥನೆ. ಅವ್ರು ಮಾಡಲ್ಲ, ಗುಣ ಕೆಟ್ಬಿಡ. ನೋ, ಯು ಹ್ಯಾವ್ ಟು ಪ್ರೇ. ಹೂ ನೀಡ್ ಹೀಲಿಂಗ್ಸ್? ಹೂ ನೀಡ್ಸ್ ಸ್ವಸ್ಥತೆ ಯಾರಿಗೆ ಬೇಕು? ಏಡ್ಸ್ ರೋಗಿಗೆ ಬೇಕಾಗಿದೆ. ಅವನು ತಾನು ಮಾಡಿದಂತ ತಪ್ಪಿಗಾಗಿ, ಪಾಪಕ್ಕಾಗಿ ಪಶ್ಚಾತ್ತಾಪ ಪಡಲಿಲ್ಲ. ಸುಮ್ಮನೆ ಹೋಗಿ ನಿಂತ್ಬಿಡೋದು ಅಷ್ಟೇ. ಫಾಸ್ಟರ್ ಪ್ರೇಯರ್ ಮಾಡ್ತಾರ, ಸೇವಕರು ತಲೆ ಮೇಲೆ ಕೈ ಪ್ರೇಯರ್ ಮಾಡ್ತಾರ, ಪ್ರೇಯರ್ ಮಾಡಿಸ್ಕೊಂಡೆ ಮನೆಗೆ ಬಂದೆ. ನೋ, ಯು ಹ್ಯಾವ್ ಟು ರಿಪೆಂಟ್ ಫಾರ್ ಯುವರ್ ಸಿನ್. ದೇರ್ ಇಸ್ ಅ ರಿಪೆಂಟೆನ್ಸ್. ವೆನ್ ಡೇವಿಡ್ ಡಿಡ್ ಮಿಸ್ಟೇಕ್, ಹಿ ರಿಪೆಂಟೆಡ್. ವೆನ್ ಡೇವಿಡ್ ಸಿನ್ ಅಗೇನ್ಸ್ಟ್ ಗಾಡ್, ದೇವರಿಗೆ ದೃಷ್ಟಿಯಲ್ಲಿ, ಯೇಸು ಸ್ವಾಮಿಯ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ದಾವೀದನು ಪಾಪ ಮಾಡಿದಾಗ he repented. Hallelujah. Nowadays no repentance ಇಲ್ರಿ. ಹೆಂಗಾಗ್ಬಿಟ್ಟೈತಂದ್ರೆ, ಸಲ್ವೇಷನ್ ಅಂತ ಬಹಳ ಈಸಿ ತಗೊಂಡ್ಬಿಡ್ತಾರೆ.
ಸಲ್ವೇಷನ್ ಅಂದ್ರೆ ಬಹಳ ಈಸಿ ತಗೊಂಡ್ಬಿಟ್ಟಾರೆ ಈಗ ನಾವು. ಅದು ಬಹಳ ಈಸಿ ಇಲ್ರಿ. ಯು ಹ್ಯಾವ್ ಟು ರಿಪೆಂಟ್ ಫಾರ್ ಯುವರ್ ಸಿನ್. ನಿನ್ನ ಒಂದೊಂದು ಪಾಪಗಳನ್ನು, ಒಂದೊಂದು ತಪ್ಪುಗಳನ್ನು ದೇವರ ಮುಂದೆ ಹೇಳಿ ಅರಿಕೆ ಮಾಡು. ಐ ಡಿಡ್ ದಿಸ್ ಮಿಸ್ಟೇಕ್ ಲಾರ್ಡ್. ಆ ಏಡ್ಸ್ ರೋಗಿಗೆ ಒಬ್ಬ ದೇವರ ಸೇವಕರು ಬಂದು ಹೇಳಿದ್ರಂತೆ, ಯಾಕೆ ನೀನು ಗುಣ ಹೊಂದುತ್ತಾ ಇಲ್ಲ, ಯಾಕೆ ನೀನು ಹಾಸಿಗೆಯನ್ನು ಹಿಡಿದುಕೊಂಡಿದ್ದೆ ಅಂತಂದ್ರೆ, ಯು ಡಿಂಟ್ ರಿಪೆಂಟ್ ಫಾರ್ ದ್ಯಾಟ್. ಅದಕ್ಕೋಸ್ಕರ ನೀನು ಪಶ್ಚಾತ್ತಾಪ ಪಟ್ಟಿಲ್ಲ, ಅದಕ್ಕೆ ನೀನು ಹಾಸಿಗೆ ಹಿಡಿದುಕೊಂಡು ಮಲಗಿದೆ. ಇದು ನಿನ್ನನ್ನು ಸಂಪೂರ್ಣವಾಗಿ ಒಯ್ದಿದೆ. ಯಾಕಂದ್ರೆ ಅವನು ಮಾಡಿದಂತ ಪಾಪ ತಪ್ಪ ದೇವರ ಕ್ಷಮಾಪಣೆ ಏನಾದ್ರೂ ಇದೆ, ಆದ್ರೆ ಅವನ ಬಾಯಿಂದ ಅರಿಕೆ ಇಲ್ಲ, ಪಾಪದ ಅರಿಕೆ ಇಲ್ಲ. ತಾನು ಮಾಡಿರುವಂತಹ ತಪ್ಪುಗಳನ್ನು, ಪಾಪಗಳನ್ನು ಯೇಸುವಿನ ಮುಂದೆ ಅರಿಕೆ ಮಾಡಿಕೊಂಡಿಲ್ಲ. That's why he didn't receive the healings. Then that man come to realizing, yes, this is my mistake. ಹಾಸಿಗೆಯ ಮೇಲೇನೆ ಇದ್ದಾನಂತ್ರೆ, ಕಣ್ಣೀರು ಸುರಿಸುತ್ತಾ, ಯೇಸು ಸ್ವಾಮಿ, ನಾನು ಇಂತಿಂತಾದ ಈ ರೀತಿಯಾಗಿ ಪಾಪಗಳನ್ನು ಮಾಡಿದ್ದೆಪ್ಪ. ಈ ಏಡ್ಸ್ ಬರ್ಲಿಕ್ಕೆ ಕಾರಣ ಏನಂತಂದ್ರೆ, ನಾನು ಹೋಗಬಾರದಂತ ಸ್ಥಳಗಳಿಗೆ ಹೋದೆ, ನಾನು ವ್ಯಭಿಚಾರ ಮಾಡಿದೆ ದೇವರೇ, ವ್ಯಭಿಚಾರ ಮಾಡಿದೆ ದೇವರೇ, ನನ್ನ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ಹೇಳಿ ರಿಪೆಂಟ್ ಆಗಿ ಪಶ್ಚಾತ್ತಾಪ ಪಟ್ಟ ಅಂತ. ಪಶ್ಚಾತ್ತಾಪ ಪಟ್ಟು ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಂಡ ದೇವರ ಮುಂದೆ. ನಾನು ಪಾಪಿ ದೇವರೇ, ಐ ಆಮ್ ಎ ಸಿನ್ನರ್ ಓ ಗಾಡ್. I made big mistake. I did sinful. I'm having sinful nature, oh God. Lord, forgive me all things, oh God. ಇವೆಲ್ಲವನ್ನು ಕ್ಷಮಿಸಿ ಬಿಡು ದೇವರೇ, ಇವೆಲ್ಲವನ್ನು ಕ್ಷಮಿಸು ದೇವರೇ ಎಂಬುದಾಗಿ when he repented, he crying in his bed. He is crying, the tears is coming out, and he's crying and he's praying to God. His heart was broken. His heart was broken. ಆತನ ಹೃದಯ ಮುರಿದು ಹೋದಂತ ಹೃದಯವಾಗಿತ್ತು. ದುಃಖಿಸುತ್ತಾ, ಗೋಳಾಡುತ್ತಾ ದೇವರ ಮುಂದೆ ಪಾಪವನ್ನು ಒಪ್ಪಿಕೊಂಡು ಪ್ರಾರ್ಥನೆ ಮಾಡಿದ. ಯೇಸುವೇ, ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿಕೊಳ್ಳುತ್ತೆ. ಅಂಡ್ ಸ್ಮಾಲ್ ಪ್ರೇಯರ್. ಅವ್ರು ಬಂದಂತ ಸೇವಕರು ಅವ್ರ ತಲೆ ಮೇಲೆ ಕೈ ಇಟ್ಟು, ಯೇಸು ಸ್ವಾಮಿ, ಈಗಾಗಲೇ ಅವನ ತಪ್ಪುಗಳನ್ನು ನೀನು ಕ್ಷಮಿಸಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಇವನನ್ನು ನೀನು ಮುಟ್ಟು ಗುಣಪಡಿಸಿದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ಸ್ವಸ್ಥತೆ ಶಕ್ತಿ ಇವನು ಒಳಗಡೆ ಬಿಡುಗಡೆ ಮಾಡಿದ್ದೆ. ಆ ಏಡ್ಸ್ ಎಂಬುದು ಸಂಪೂರ್ತಿಯಾಗಿ ತೆಗೆದು ಹಾಕಿದ್ದೆ. ಈತನು ಗುಣವಾಗಿದ್ದಾನೆ, ನೀವು ಮುಟ್ಟಿದ್ದೆ ದೇವರೇ, ನಿನಗೆ ಸ್ತೋತ್ರ. ಅಷ್ಟೇ, ಸಣ್ಣ ಪ್ರಾರ್ಥನೆ ಮಾಡಿ ಹೋದ್ರು. ಆಫ್ಟರ್ ಫ್ಯೂ ಡೇಸ್ he improving himself. ಹಾಸಿಗೆ ಹಿಡಿದವನು ಇಂಪ್ರೂವ್ ಆಗ್ತಾ ಒಂದು ದಿವಸ ಕಂಪ್ಲೀಟ್ ಆಗಿ ಹೀಲ್ಡ್ ಆಗಿಬಿಟ್ರು. ಹಲ್ಲೆಲೂಯಾ. ಯಾಕಂದ್ರೆ ಕೆಲವರಿಗೆ ಯಾಕೆ ಗುಣ ಆಗ್ತಾ ಇಲ್ಲ, ಏನೋ ಇದೆ, ಯಾಕೆ ಗುಣ ಆಗ್ತಾ ಇಲ್ಲ, ಏನೋ ಇದೆ. ಫೈಂಡ್ ಇಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಪ್ರಸನ್ನತೆಯ ಸನ್ನಿಧಿಯಲ್ಲಿ ಹುಡುಕ್ರಿ. ಏನ್ ತಪ್ಪಿದೆ, ಯಾಕೆ ನನಗೆ ಗುಣ ಆಗ್ತಾ ಇಲ್ಲ, ಯಾಕೆ ಗುಣ ಆಗ್ತಾ ಇಲ್ಲ, ಏನು ತಪ್ಪು ಮಾಡಿದ್ದೇನೆ. ಬೈಬಲ್ ಹೇಳ್ತೈತ್ರಿ, ನಿನ್ನ ಯೌವನದ ಕಾಲದ ತಪ್ಪುಗಳನ್ನು ನಾನು ಕ್ಷಮಿಸ್ತೇನೆ ಎಂಬುದಾಗಿ ಹೇಳ್ತದೆ. ಯೌವನ ಕಾಲದಲ್ಲಿ ಏನು ತಪ್ಪುಗಳನ್ನು ಮಾಡಿದ್ದೀರಿ ಒಪ್ಪಿಕೊಡ್ರಿ. ಪ್ರತಿಯೊಂದು ಒಪ್ಪಿಕೋಬೇಕಂತ ಬೈಬಲ್ ಹೇಳ್ತೈತ್ರಿ. ಪ್ರತಿಯೊಂದು ಒಪ್ಪಿಕೋಬೇಕ್ರಿ. ಸ್ವಾಮಿ, ನಾನು ಇಂತಿಂತ ಕಾರ್ಯಗಳನ್ನು ಮಾಡಿದೆ, ಇಂಥದ್ದು ಮಾಡಿದೆ, ಹಿಂಗ್ ಮಾಡಿದೆ. ಸೊ ಐ ಡಿಡ್ ದ್ಯಾಟ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಪ್ರಕಾರ ನಾನು ಅದನ್ನು ಮಾಡಿದೆ, ಅದನ್ನು ಮಾಡಿದೆ. ಎಸ್, ಯಾಕಂದ್ರೆ ನನ್ನ ಯೌವನದ ಎಲ್ಲಾ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಿದ್ದಾನಂತಂದ್ರೆ, ಸೊ ವಿ ಹ್ಯಾವ್ ಟು ಆಸ್ಕ್. ಯಾರಿಗೋ ಒದ್ದಿರ್ತೀವಿ, ಯಾರಿಗೋ ಏನೋ ಮಾಡಿರ್ತೀವಿ, ಅವ್ರು ನಮ್ಮನ್ನು ಶಪಿಸಿರ್ತಾರೆ. ಆ ಶಾಪ ಬಂದು ಮೊಣಕಾಲು ಹಿಡ್ಕೊಂಡ್ಬಿಡ್ತೈತೆ, ಆ ಶಾಪ ಬಂದು ನಮ್ಮನ್ನ ಅಂಟಿಕೊಂಡು ಬಿಡ್ತೈತಿ, ಆ ರೋಗ ಬಂದು ನಮ್ಮನ್ನು ಅಂಟಿಕೊಂಡು ಬಿಡ್ತೈತಿ. ಅವ್ರು ಶಪಿಸಿರುವಂತ ಮಾತು ರೋಗವಾಗಿ ಬಂದು ನಮ್ಮನ್ನು ಅಂಟಿಕೊಂಡು ಬಿಡ್ತೈತಿ. ಗುಳಿಗೆ ಹಾಕಿದ್ದ 365 ಡೇಸ್ ಆಸ್ಪತ್ರೆ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್, ಸಲೈನ್, ದವಾಖಾನೆಗೆ ಅಡ್ಮಿಟ್. ವೈ? ಬಿಕಾಸ್ ಪ್ರಾಬ್ಲಮ್ ಇಸ್ ಇನ್ ಅಸ್. ಪ್ರಾಬ್ಲಮ್ ನಮ್ಮೊಳಗಡೆ ಐತಿ, ಸಮಸ್ಯೆ ನಮ್ಮೊಳಗಡೆ ಐತಿ. ವಿ ಡಿಡ್ಂಟ್ ಆಸ್ಕ್ ಗಾಡ್, ಫರ್ಗಿವ್ ಮಿ ಲಾರ್ಡ್, ಐ ಮೇಡ್ ಬಿಗ್ ಮಿಸ್ಟೇಕ್. ನಾನು ಯಾವುದೋ ತಪ್ಪು ನೆನಪಾರಿರ್ಬೋದಪ್ಪ, ಆ ತಪ್ಪುಗಳನ್ನು ಕ್ಷಮಿಸು. ರಿಪೆಂಟ್ ಫಾರ್ ದ್ಯಾಟ್.
ಬೈಬಲ್ ಸೇಸ್, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ರೀತಿಯಾಗಿ ಹೇಳ್ತದೆ, ಸನ್ ಯುವರ್ ಸಿನ್ ಆರ್ ಫರ್ಗಿವನ್. ನೀವು ಯಾವಾಗ ಬಾಯಿಗಳಿಂದ ನೀನು ಮಾಡಿರುವಂತ ತಪ್ಪುಗಳನ್ನು ಹೇಳಿ ಒಪ್ಪಿಕೊಳ್ಳುತ್ತೀಯೋ ಅವಾಗ ಯೇಸು ಸ್ವಾಮಿ ಹೇಳ್ತಾನ, ಮಗನೇ ನಿನ್ನ ತಪ್ಪುಗಳು ನಾನು ಕ್ಷಮಿಸಿದ್ದೆ. ಬೈಬಲ್ ಹೇಳ್ತಿದ್ರೆ, ನಿನ್ನ ಪಾಪವು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ನಾನು ಬೆಳ್ಳಗಾಗಿ ಮಾಡುವೆ. ಸಿ, ಗಾಡ್ ಇಸ್ ರೆಡಿ ಟು ಫಾರ್ಗಿವ್ ಅಸ್. ದೇವರು ಕ್ಷಮಿಸುವಂತವನು, ದೇವರು ಕ್ಷಮಿಸುವಂತ ದೇವರಾಗಿದೆ. ಹಿ ಇಸ್ ರೆಡಿ ಟು ಫಾರ್ಗಿವ್. ಕ್ಷಮಿಸುವಂತ ದೇವರಾಗಿದ್ದ. ದಟ್ಸ್ ವೈ ದ ಬೈಬಲ್ ಸೇಸ್, ದಟ್ಸ್ ವೈ ದ ಬೈಬಲ್ ಸೇಸ್. ಅದಕ್ಕೆ ಯೇಸು ಸ್ವಾಮಿ ಏನಂದ, ಅವನಿಗೇನಂದ, ಸನ್ ಯುವರ್ ಸಿನ್ಸ್ ಆರ್ ಫಾರ್ಗಿವನ್. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತಿದ್ರಿ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರಲ್ಲಿ ಕೂತುಕೊಂಡದ್ದು, ಇವನು ಯಾಕೆ ಹೀಗೆ ಮಾತನಾಡುತ್ತಾನೆ, ಇದು ದೇವದೂಷಣೆ, ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು. ಸಿ, ಸಮ್ ಫ್ಯಾರಿಸೀಸ್ ಆರ್ ದೇರ್ ಬ್ಲಾಸ್ಮೈನ್ ಅಂತ ಹೇಳ್ತಾರೆ. ಯಾಕೆ ದೇವ ದೂಷಣೆ ಮಾಡ್ತಾ ಇದ್ದಾನೆ ಇವನು, ಇವನಿಗೆ ಹೆಂಗ ಅಧಿಕಾರ ಸಿಕ್ತೋ, ಕ್ಷಮಾಪಣೆ ದೇವರೊಬ್ಬನ ಕ್ಷಮಿಸಬೇಕು. ಹಲ್ಲೆಲೂಯಾ. ಪರಲೋಕದ ಗುಟ್ಟು ಯೇಸು ಸ್ವಾಮಿ ತನ್ನ ಜನರಿಗೆ ಕೊಟ್ಟಾನ್ರೆ. ಯೇಸು ಸ್ವಾಮಿ ಬಂದಿದ್ದೇ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ. ಯೇಸು ಸ್ವಾಮಿ ಬಂದಿರುವುದು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ. ಎಲ್ಲಿ ಪಾಪವಿದೆಯೋ, ಎಲ್ಲಿ ಪಾಪಿಗಳಿದ್ದಾರೋ ಅವರ ಮಧ್ಯೆ ಯೇಸು ಸ್ವಾಮಿ ಅವರನ್ನು ರಕ್ಷಿಸುವುದಕ್ಕಾಗಿ 2000 ವರ್ಷಗಳ ಹಿಂದೆ ಬಂದರೆ. ಅದಕ್ಕೆ ಯೇಸು ಸ್ವಾಮಿ ಪಾಪಿಗಳ ಸಂಗಡ ಕೂತುಕೊಂಡು ಊಟ ಮಾಡಿದ್ದಾರೆ. ಇದೇ ಫ್ಯಾರಿಸೀಸ್ ಅವ್ರು ನೋಡಿ ಅಂದ್ರೆ, ಇವ್ರು ಕೂತ್ಕೊಂಡು ಊಟ ಮಾಡಕತ್ತಾನಲ್ಲ, ವೈ ಸಿಟ್ಟಿಂಗ್ ವಿತ್ ದೆಮ್. ವ್ಯಭಿಚಾರಿಗಳಿದ್ದಾರೆ, ಸುಂಕದವರಿದ್ದಾರೆ, ಪಾಪಿಗಳವರು. ಯೇಸು ಸ್ವಾಮಿ ಅಲ್ಲಿ ಬಂದು ಅವ್ರು ಕೂಡ ಕುಂತು ಊಟ ಮಾಡಿದ್ದಾರೆ. ಯೇಸು ಸ್ವಾಮಿ ಬಂದಿದ್ದು ಪಾಪಿಗಳಿಗಾಗಿ. ಆ ಪಾಪಗಳನ್ನು 2000 ವರ್ಷಗಳ ಹಿಂದೆ ಎಲ್ಲವನ್ನು ಹೊತ್ತುಕೊಂಡು ಹೋದ. ನಾವು ಒಂದೇ ಒಂದು ಮಾಡ್ಬೇಕ್ರಿ, ಕನ್ಫೆಷನ್. ನಾ ಮಾಡಿದ ಪಾಪ ದೇವರು ಕ್ಷಮಿಸುದಿಲ್ಲ ಅಂದ್ಬಿಡ್ತಾರೆ ಕೆಲವರು. ಅಂತ ಪಾಪ ನಾನು ಮಾಡೇನ್ರಿ. ದಟ್ ಈಸ್ ಯುವರ್ ಥಾಟ್ಸ್, ದಟ್ ಈಸ್ ಯುವರ್ ಥಾಟ್ಸ್, ದಟ್ ಈಸ್ ಯುವರ್ ಮೆಂಟಾಲಿಟಿ. Satan is deceiving you. Hallelujah. ಕೆಲವರು ಆ ರೀತಿಯಾಗಿ ಅಂದ, ನನ್ನ ಪಾಪ ಬಹಳ ಐತ್ರಿ, ದೇವರು ಕ್ಷಮಿಸುದಿಲ್ಲ, ಅಂತ ಪಾಪ ಮಾಡಿದ್ರಿ. ದೇವರು ಕ್ಷಮಿಸಲಾರದಂತ ಪಾಪವೇನೇ ಇಲ್ಲ. ಯೇಸು ಸ್ವಾಮಿನ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಲಿಕ್ಕೆ ದೇವರು ಅಡಿಯಲ್ಲ. ಕ್ರೂಜೆಗೆ ಹಾಕಿದವರನ್ನ ಯೇಸು ಸ್ವಾಮಿ ಕ್ಷಮಿಸ್ಯಾರ. ಅದಕ್ಕಿಂತ ದೊಡ್ಡ ಪಾಪ ಏನ್ ಮಾಡ್ತಾರೆ. Hallelujah. ಎಷ್ಟೋ ಕೊಲೆಗಾರರು, ರೌಡೀಸ್ಗಳಲ್ಲಿ ಇವತ್ತು ಯೇಸುವಿನ ಕಡೆಗೆ ತಿರುಗಿಕೊಂಡಿದ್ದಾರೆ. ಮರ್ಡರ್ ಮಾಡಿದವರು ಇವತ್ತು ಯೇಸುವಿನ ಕಡೆಗೆ ತಿರುಗಿಕೊಂಡಿದ್ದಾರೆ. ಯಾಕೆ? ಯೇಸು ಎಲ್ಲರ ತಪ್ಪುಗಳನ್ನು ಕ್ಷಮಿಸಿದ್ದಾರೆ, ಎಲ್ಲರ ತಪ್ಪುಗಳನ್ನು ಕ್ಷಮಿಸಿದ್ದಾರೆ. ಅದೇ ಪ್ರಕಾರ ಯೇಸು ನಿಮ್ಮ ತಪ್ಪುಗಳನ್ನು ಕ್ಷಮಿಸಲಿಕ್ಕೆ ಶಕ್ತನಾಗಿದ್ದಾನೆ. ಕನ್ಫೆಸ್ ಇಟ್, ಕನ್ಫೆಸ್ ಇಟ್. Hallelujah. Confess it. Christmas season, Christmas season. Christmas, what is the Christmas season? ಈ ಸೀಸನ್ ಅಲ್ಲಿ ಶೆರೆ ಕುಡಿದವ್ರೆ ಕ್ಷಮಾಪಣೆ ಕೇಳಿ. ಆಸ್ಕ್ ಫರ್ಗಿವ್ನೆಸ್. ಲಾರ್ಡ್, 2000 ವರ್ಷಗಳ ಹಿಂದೆ ನನಗೋಸ್ಕರ ಬಂದಂತ ದೇವರು ನೀನು. ನಿನ್ನ ಪರಲೋಕದ ಸ್ಥಾನವನ್ನು ಬಿಟ್ಟು ದೇವರೇ ನನಗೋಸ್ಕರ ಭೂಮಿಗೆ ಬಂದಿ ಸ್ವಾಮಿ. ಕನ್ಯಾ ಮರಿಯಳ ಗರ್ಭದಲ್ಲಿ ಜನಿಸಿ ಬಂದಿ ಸ್ವಾಮಿ. ಎಲ್ಲವನ್ನು ಬಿಟ್ಟು ನನಗೋಸ್ಕರ ಬಡಿಗೆಯನ ಮನೆಯಲ್ಲಿ, ಕಾರ್ಪೆಂಟರ್ ಮನೆಯಲ್ಲಿ ನೀನು ಕರ್ತನೆ ಹುಟ್ಟಿದ್ಯಪ್ಪ. ಗೋದಲಿಯಲ್ಲಿ ನಿನ್ನನ್ನು ಮಲಗಿಸಲ್ಪಟ್ಟರು ದೇವರು. ನನಗೋಸ್ಕರ ಎಲ್ಲವನ್ನು ತ್ಯಜಿಸಿ ಬಂದಿ. ನನ್ನ ಪಾಪ, ನನ್ನ ಶಾಪಗಳನ್ನು ತೆಗೆದುಹಾಕಿ ನನ್ನನ್ನು ನೀತಿವಂತನಾಗಿ ಮಾಡುವುದಕ್ಕಾಗಿ, ನನ್ನನ್ನು ಪರಲೋಕದ ಬಾಧ್ಯಸ್ಥನಾಗಿ ಮಾಡುವುದಕ್ಕಾಗಿ, ನಿನ್ನ ಮಗನಾಗಿ ನನ್ನನ್ನು ಮಾಡುವುದಕ್ಕಾಗಿ ನೀನು ಬಂದು ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟು ನಿನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿ ನನ್ನನ್ನು ಯೋಗ್ಯನಾಗಿ ಮಾಡುವುದಕ್ಕಾಗಿ 2000 ವರ್ಷಗಳ ಹಿಂದೆ ಬಂದೆಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಡಿಜೆ ಹಚ್ಚಿ ಡ್ಯಾನ್ಸ್ ಮಾಡೋದು ಕ್ರಿಸ್ಮಸ್ ಅಲ್ಲ.
ಡಿಜೆ ಹಚ್ಚಿ ಡ್ಯಾನ್ಸ್ ಮಾಡಿದ್ರೆ ನರಕದಾಗ ಬೀಳ್ತಾರೆ ಅವರೆಲ್ಲ. ನರಕದಾಗ ಡಿಜೆ ಹಚ್ತಾನ, ಸೈತಾನ ನರಕದಾಗ ಡಿಜೆ ಹಚ್ತಾನ. ನರಕದಾಗ ಒಂದು ಐತಿ ಡಿಜೆ ಐತಿ, ಹಸ್ತಾನ. ಡಿಜೆ ಹಚ್ಚಿ ಡ್ಯಾನ್ಸ್ ಮಾಡೋರ್ಗೆಲ್ಲರಿಗೂ ಮುಳ್ಳು ಇರ್ತಾವಂತಾರೆ ನರಕದಲ್ಲಿ, ಮುಳ್ಳು ಚೂಪಾಗಿರುವಂತ, ಅದ್ರ ಮೇಲೆ ಕುಣಿಬೇಕು, ಚುಸ್ತಾನೇ ಇರ್ತೈತಿ, ಚುಸ್ತಾನೇ ಇರ್ತೈತಿ, ಚುಸ್ತಾನೇ ಇರ್ತೈತಿ. ಬಿಕಾಸ್ ಯಾಕಂದ್ರೆ ನರಕಕ್ಕೆ ಹೋದಂತವ್ರಿಗೆ ದೇವ್ರು ತೋರ್ಸಲ್ಲ. ರಾಕ್ ಸ್ಟಾರ್ಸ್ಗಳು ಎಲ್ಲರೂ ಅಲ್ಲೇ ಅದಾರ. ರಾಕ್ ಸ್ಟಾರ್ಸ್ಗಳು, ಗಿಟಾರ್ ಪ್ಲೇಯರ್ಸ್, ಜಾನ್ ಲೆನನ್, ದೊಡ್ಡ ದೊಡ್ಡ ರಾಕ್ ಸ್ಟಾರ್ಸ್ಗಳು ಎಲ್ಲ, ಪಾಪ್ ರಾಕ್ಗಳು ಎಲ್ಲರೂ ದೇ ಆರ್ ಇನ್ ಹೆಲ್ ಬಿಕಾಸ್ ದೇ ಆರ್ ಅಗೇನ್ಸ್ಟ್ ಜೀಸಸ್, ದೇ ಆರ್ ಅಗೇನ್ಸ್ಟ್ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ಯೇಸುವಿಗೆ ಚಾಲೆಂಜ್ ಹಾಕಿದಂತವ್ರು ಅದಾರ್ರಿ ರಾಕ್ ಸ್ಟಾರ್ಸ್ಗಳು. ಅವ್ರಿಗೆಲ್ಲ ಸುಸೈಡ್ ಮಾಡ್ಕೊಂಡ್ರು, ಕೆಲವೊಬ್ರು ಡ್ರಗ್ಸ್ ಹ್ಯಾವಿಯಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ರು, ಕೆಲವೊಬ್ಬರಿಗೆ ಕಿಲ್ ಮಾಡಿದ್ರೆ. ಜಾನ್ ಲೆನನ್ ಒಂದು ಹಾಡು ಹಾಡಿದ್ದಾರೆ, ಕಿಲ್ ಮೀ ಅಂತ. ಇಟ್ ವಾಸ್ ವೆರಿ ಫೇಮಸ್ ಸಾಂಗ್ ದೋಸ್ ಡೇಸ್. ಅವ್ನ ಫ್ಯಾನ್ ಅವ್ನ ಮನೆಗೆ ಬಂದು ಹಾಡ್ಸಾನಂದ್ರೆ, ಗನ್ ತಗೊಂಡ್ ಬಂದು ಠಕ ಠಕ. ಬಾಬ್ ಮಾರ್ಲೆ, he was dead. He is making voodoo in the stage. ಅವ್ನ ಪಿಕ್ಚರ್ ಹಾಕೊಂಡು ಹೇಳ್ತೀವಿ ನಾವು, ಟಿ ಶರ್ಟ್. ಬಾಬ್ ಮಾರ್ಲೆ is the greatest singer on earth. ಬಾಬ್ ಮಾರ್ಲೆ ಸಿಂಗರ್ ಅವನ, ರಾಕ್ ಸಿಂಗರ್ಸ್ ಅವರೆಲ್ಲ ರಾಕ್ ಸಿಂಗರ್ಸ್. ದೇ ಆಲ್ ರಾಕ್ ಸಿಂಗರ್ಸ್, ಆಲ್ ಇವಿಲ್ ಪೋಸಸ್ ಪೀಪಲ್. ಹೆವಿ ಮೆಟಲ್ಸ್ ಹೊಡಿತಾರೆ, ಹೆವಿ ಮೆಟಲ್ಸ್ ದೇ ಆರ್ ಯೂಸಿಂಗ್. ಇವಿಲ್ ಪೀಪಲ್. ಉಡು ಮಾಡ್ತಿದ್ದಾನೆ. ಉಡು ಅಂತಂದ್ರೆ ವಿಚ್ ಕ್ರಾಫ್ಟ್. ಬಾಬ್ ಮಾರ್ಲೆ, he died. Where is he? He is in hell. ಚಾಲೆಂಜ್ ಹಾಕಿದವರು, ಯೇಸು ಸ್ವಾಮಿ ಚಾಲೆಂಜ್ ಹಾಕಿದವರು ಅವರು. ಅವರ ಪಾಪಗಳು ಕ್ಷಮಿಸಲ್ಪಟ್ಟಿಲ್ಲ. ಅದಕ್ಕೆ ಬಹಳ ಮಂದಿ ಬೈತಿರ್ತೇನೆ, ಬಾಬ್ ಮಾರ್ಲೆ ಟಿ ಶರ್ಟ್ ಹಾಕೊಂಡ್ರಂದ್ರೆ ನಾ ಬೈತೀನಿ, ತೆಗೆದು ಒಗಿರೋ ಟಿ ಶರ್ಟ್. ಈಸ್ ಅ ಡೆವಿಲ್ ಅವ ಅಂತ. ಈಸ್ ಅ ಡೆವಿಲ್. ಡೆವಿಲ್ ವರ್ಷಿಪರ್ಸ್. ವೈ ಆರ್ ವೇರಿಂಗ್? ಅವ್ನ ಟಿ ಶರ್ಟ್ ಯಾಕೆ ಹಾಕೋತೀರಿ ನೀವು? ನಾ ಕ್ರೈಸ್ತರಿಗೆ ಹೇಳ್ತೇನ್ರಿ, ಅನ್ಯರಿಗೆ ಹೇಳಕ್ ಬರುದಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಬಾಬ್ ಮಾರ್ಲೆ, ಸಮ್ ಪೀಪಲ್ ಆರ್ ದೇರ್. ಈ ಲೋಕವನ್ನು ಬಿಟ್ಟು ಹೋದ್ರೆ ಅವರಲ್ಲ. ವಾಯ್ ಆಮ್ ಟೆಲಿಂಗ್, ಯಾಕೆ ನೀವು ಹೇಳ್ತಾ ಇದ್ದೇನೆ ಅಂತಂದ್ರೆ, ಪಾಪ ಕ್ಷಮಿಸುವುದಕ್ಕೆ ಯೇಸುವಿಗೆ ಅಧಿಕಾರ ಇದೆ. ನಿನ್ನ ಪಾಪವು ಕಡು ಕೆಂಪು ಎಂಬುದಾಗಿ ನಾವು ನೋಡುವುದಾದ್ರೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ, ಎಂತ ದೊಡ್ಡ ಪಾಪನೆ ಮಾಡಿರು, ಎಂತ ದೊಡ್ಡ ಪಾಪನೆ ಮಾಡಿರು. ವೆನ್ ಯು ಕಮ್ ಹಂಬಲ್ ಯುವರ್ ಸೆಲ್ಫ್, ನಿನ್ನನ್ನು ತಗ್ಗಿಸಿಕೊಂಡವನಾಗಿ, ಮೊಣಕಾಲು ಮಂಡಿ ಊರಿ ನಿನ್ನ ತಗ್ಗಿಸಿಕೊಂಡವನಾಗಿ ಯೇಸುವಿನ ಸನ್ನಿಧಾನದಲ್ಲಿ ನೀನು ಕಣ್ಣೀರು ಸುರಿಸುತ್ತಾ ನಿನ್ನ ಹೃದಯವನ್ನು ಜಜ್ಜಿಕೊಂಡವನಾಗಿ ನೀನು ಪಾಪಗಳನ್ನು ಅರಿಕೆ ಮಾಡಷ್ಟೇ ಸಾಕು. ಆತನು ನೀತಿವಂತನು, ನಂಬಿಗಸ್ತನಾಗಿರುವುದರಿಂದ ನಿನ್ನ ಸಕಲ ಅನೀತಿಯನ್ನು ಆತನು ತೆಗೆದುಹಾಕಿ ನಿನ್ನ ಪಾಪವನ್ನು ಕ್ಷಮಿಸಲಿಕ್ಕೆ ಆತನಿಗೆ ಶಕ್ತಿ ಇದೆ. ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆ ಪಾರ್ಶ್ವವಾಯು ರೋಗಿಯ ಪಾಪ ಅವತ್ತು ಕ್ಷಮಿಸಲ್ಪಟ್ಟಿತು. ಒಂದು ವೇಳೆ ಆ ಪಾಪ ಅವರಿಗೆ ಪಾರ್ಶ್ವವಾಯು ರೋಗಿಯಾಗಿ ಕಾಡ್ತಾ ಇರಬಹುದು. ಅವನ ವಯಸ್ಸೆಷ್ಟಿತ್ತೋ ಗೊತ್ತಿಲ್ರಿ, ಅವನು ಏಜ್ ಗೀಜ್ ಅಲ್ಲಿ ಬರ್ದಿಲ್ಲ, ಯವನಸ್ಥನಿದ್ದನೋ ಮುದುಕನಾಗಿದ್ದನೋ ವಿಡೋನೋ. ಯಾಕಂದ್ರೆ ಅವನ ಏಜ್ ಅಲ್ಲಿ ಬರೆಯಲ್ಪಟ್ಟಿಲ್ಲ, ಪಾರ್ಶ್ವವಾಯು ರೋಗಿ ಅಂತ ಅಷ್ಟು ಹೇಳಿದ್ರು. ಅಷ್ಟು ವರ್ಷ ಆ ರೋಗ ಅವನು ಹಿಡಿದುಕೊಂಡಿದ್ದೆ ಅಂದ್ರೆ ಅವನ ಪಾಪ ಅಲ್ಲಿ ಕ್ಷಮಿಸಲ್ಪಟ್ಟಿದ್ದಿಲ್ಲ. ಪಾಪವು ಯಾರಲ್ಲಿ ಪಾಪ ಇರ್ತೈತಿ, ರೋಗ ತಡೆದುಕೊಂಡು ಬರ್ತೈತೆ. ಪಾಪವು ರೋಗವನ್ನು ತೆಗೆದುಕೊಂಡು ಬರ್ತೈತೆ. ಹಲ್ಲೆಲೂಯಾ. ಪಾಪವು ರೋಗವನ್ನು ತೆಗೆದುಕೊಂಡು ಬರ್ತೈತೆ. ಯೇಸು ಸ್ವಾಮಿ ನೋಡುವಾಗ ದೃಷ್ಟಿಸಿದ, ಪಾರ್ಶ್ವವಾಯು ರೋಗ ಅಂತಂದ್ರೆ ಇವನೇನೋ ಪಾಪ ಮಾಡಿದ್ದಾನೆ, ಅದಕ್ಕೆ ಇವನಿಗೆ ಲಪ ಹೊಡೆದ. ಇವನೇನೋ ತಪ್ಪು ಮಾಡಿದ್ದಾನೆ, ಏನೋ ಪಾಪ ಮಾಡಿದ್ದಾನೆ, ಅದಕ್ಕೆ ಇವನಿಗೆ ಲಪ ಹೊಡೆದೈತೆ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಅಂದ್ರೆ ಏನ್ರಿ? ಮಾತನಾಡಿದ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ರಿಸೀವ್ ಇಟ್ ಹೀಲಿಂಗ್ ಅಂದಿದ್ರೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ದೇರ್ ಇಸ್ ಅ ಹಿಡನ್ ಸೀಕ್ರೆಟ್ ಇಸ್ ದೇರ್. ಅವನ ಪಾಪ, ಅವನು ಮಾಡಿದಂತ ಪಾಪ ಅವನಿಗೆ ಪಾರ್ಶ್ವವಾಯು ರೋಗವಾಗಿ ಕಾಡ್ತಾ ಇತ್ತು. ಅವನನ್ನು ಹಾಸಿಗೆ ಹಿಡಿಯುವ ಹಾಗೆ ಮಾಡಿತ್ತು, ಭಿಕ್ಷೆ ಬೇಡುವ ಹಾಗೆ ಮಾಡಿತ್ತು ಅವನ ಪಾಪ. ಹಲ್ಲೆಲೂಯಾ. ಯೇಸು ಒಂದೇ ಮಾತಂದ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಸನ್, ಯುವರ್ ಸಿನ್ಸ್ ಆರ್ ಫಾರ್ಗಿವನ್.
ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಮನೆಗೆ ಹೋಗು, ಕಲಾಸ್. ಯೇಸು ಆ ಮಾತು ಯೇಸುವಿನ ಬಾಯಿ ಬಂದ ತಕ್ಷಣವೇ ಅವನ ಪಾಪಗಳು ಕ್ಷಮಿಸಲ್ಪಟ್ಟಿತು, ಆ ರೋಗ ಬಿಟ್ಟು ಹೋಯಿತು. ಅವನ ಹಾಸಿಗೆಯನ್ನು ಹೊತ್ತುಕೊಂಡು ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಸರಳ ಮನೆಗೆ ಹೋದ ಅಂತ ಬೈಬಲ್ ಸೇಸ್. ಹಲ್ಲೆಲೂಯಾ. ಅದು ಪಾರ್ಶ್ವವಾಯು ಹೋಗಿಲ್ಲ. ವಾಟ್ ಅಬೌಟ್ ದಿಸ್ 4 people? ವಾಟ್ ಅಬೌಟ್ ದಿಸ್ 4 people? Verse 4. Mark chapter 2 verse 4. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 4ನೇ ವಚನ. ಜನರು ಗುಂಪಾಗಿದ್ದುದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯ ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿದನು ಅಂತ ಹೇಳಿ 5ನೇ ವಚನದಲ್ಲಿ ಹೇಳ್ತಿದ್ರಿ, Jesus saw their faith. And when Jesus saw their faith, ಆ 4 ಜನರು ಅವನ ರಿಲೇಟಿವ್ಸ್ ಆಗಿದ್ರು, ಅವನ ಪರಿಚಯದವರು ಇದ್ರು, ಅಥವಾ ಯೇಸುವಿನ ಕಡೆ ಬರುವಂತವ್ರು ಇದ್ರು. ಅವ್ರಿಗೆ ಕರುಣೆ ಬಂತಂತ್ರಿ, ಅವ್ರಿಗೆ ಕರುಣೆ ಬಂತಂತ. ಯೇಸುವಿನ ಕಡೆಗೆ ಕರೆದುಕೊಂಡು ಹೋದ್ರೆ ಇವನು ಗುಣ ಆಗ್ತಾನೆ ಎಂಬ ಕರುಣೆ ಬಂತಂತ್ರಿ ಅವ್ರಿಗೆ. ನಮಗೈತಂದ್ರೆ ಆ ಕರುಣೆ, ಆ ನಂಬಿಕೆ ನಮಗಿದೆಯಾ? ಆ ನಂಬಿಕೆ ನಿಮಗಿದೆಯಾ? ಇವತ್ತು ಅನೇಕ ಜನರು ಪಾಪದಲ್ಲಿ ಬಿದ್ದಿದ್ದಾರೆ, ಇವತ್ತು ಅನೇಕ ಜನರು ರೋಗಿಗಳಿದ್ದಾರೆ. ಲೀಡ್ ದೆಮ್ ಟು ಜೀಸಸ್. ಬರೇ ಪಾಸ್ಟರ್ಸ್ಗಳು ಸೇವಕರು ಮಾಡಬೇಕೆಂಬುದಾಗಿ ಬೈಬಲ್ ಅಲ್ಲಿ ಎಲ್ಲೂ ಬರ್ದಿಲ್ರಿ. ಪ್ರತಿಯೊಬ್ಬ ಯೇಸುವನ್ನು ನಂಬಿದಂತ ವ್ಯಕ್ತಿ ಮತ್ತೊಬ್ಬನನ್ನು ಯೇಸುವಿನ ಪರಿಚಯ ಮಾಡಿ ಕೊಡಲೇಬೇಕು. They have their responsibility. Hallelujah. ಯೇಸುವಿನ ಪರಿಚಯ ಮಾಡಲೇಬೇಕು. ಡೂ ಇವಾಂಜಲಿಸಮ್ ವರ್ಕ್. ನಿಮ್ಗೆ ಏನ್ ಹೇಳಕ್ ಬರಲಿಲ್ಲ ಸಾಕ್ಷಿ ಹೇಳ್ರಿ, ಸಾಕ್ಷಿ ಹೇಳ್ರಿ. ನಿಮ್ಗೆ ಏನ್ ಹೇಳಕ್ ಬರಲಿಲ್ಲ ನಿಮ್ ಮನೆಯೊಳಗೆ ಕರೀರಿ, ಬೈಬಲ್ ಓದ್ರಿ ಅಷ್ಟ. ಬೈಬಲ್ ಓದ್ರಿ ಅವ್ರ ಮುಂದೆ. ಬೈಬಲ್ ಅಲ್ಲಿ ಹೇಳುತ್ತದೆ, ಬೈಬಲ್ ಅಲ್ಲಿ ಹೇಳ್ತೈತೆ ನಿನಗೆ ಯಾರ ರೋಗ ಇದೆ, ಯೇಸು ಸ್ವಾಮಿ ಗುಣಪಡಿಸ್ತಾನೆ. ಜಸ್ಟ್ ಯೇಸು ಸ್ವಾಮಿ ನಿನ್ನ ಹೃದಯದಿಂದ ನಂಬು, ಆತ ನಿನ್ನ ಹೃದಯದೊಳಗೆ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೋ ಅಷ್ಟೇ. ದಿಸ್ ಇಸ್ ನಾಟ್ ಮತಾಂತರ, ದಿಸ್ ಇಸ್ ಮಾನಸಾಂತರ. ಮಾನಸಾಂತರ. ಏನೇನೋ ಹುಚ್ಚುಚ್ಚರು ಮಾಡಾಕತ್ತಾರೆ ಅವರು. ಮಾಡ್ಲಿ, ಬ್ಯಾಡನಾಗಿಲ್ಲ, ಮಾಡ್ಲಿ, ಅವ್ರದವ್ರು ಮಾಡ್ಕೋತಾರ. ಅದಕ್ಕೆ ಅವರು ದೇವ್ರ ಮುಂದೆ ಲೆಕ್ಕ ಕೊಡಬೇಕು. ಹಲ್ಲೆಲೂಯಾ. ಅವ್ರು ದೇವ್ರ ಮುಂದೆ ಲೆಕ್ಕ ಕೊಡಬೇಕು. ಅವರ ಕಣ್ಣುಗಳು ತೆರೆಯಲ್ಪಡ್ಲಿ. ಇವತ್ತಿಂದ ನಾಳೆ ದೇವ್ರು ತೆರಿತಾನ. ಹಲ್ಲೆಲೂಯಾ. ಅನೇಕರಿದ್ದಾರೆ, ಕಷ್ಟದಲ್ಲಿದ್ದಾರೆ, ಕಣ್ಣೀರಿನಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. ಅವ್ರನ್ನೆಲ್ಲರನ್ನು ನೀವು ಯೇಸುವಿನ ಬಳಿಗೆ ನಡೆಸ್ರಿ. ಒಳ್ಳೆ ಸೇವಕನಿದ್ದಾನ, ಆ ಸೇವಕನ ಬಳಿಗೆ ನಡೆಸ್ರಿ. ಒಳ್ಳೆ ಸಭೆ ಇದೆಯಾ, ಆ ಸಭೆಗೆ ನಡೆಸ್ರಿ. ಹೊಟ್ಟಿ ತುಂಬಿದ್ದು ಆರಾಮ್ ಮನ್ಯಾಗ ಮಕ್ಕೊಂಡಿದ್ದು ಪಾಸ್ಟರ್ಸ್ ಕಡೆ ನಡೆಸಬೇಡ್ರಿ ಅವ್ರನ್ನ ಯಾರನ್ನು. ಆಮೇಲೆ ನೀವು ಕೆಡ್ತೀರಿ, ಅವರು ಕೆಡ್ತಾರೆ. ಯಾಕಂದ್ರೆ ನಾನು ಅನುಭವಿಸಾಕತ್ತೇನ್ರಿ ಇವತ್ತು. ಅಂತ ಸೇವಕರ ಕಡೆ, ಅಂತ ಸಭೆಗೆ ವಿಶ್ವಾಸಿಗಳನ್ನ ಕಳಿಸಿ ಇವತ್ತು ಆ ವಿಶ್ವಾಸಿ ಕಡೆಯಿಂದ ನಾನು ಬಯಸ್ಕೊಳಕತ್ತೇನ್ರಿ ಇವತ್ತು. ಯಾಕಂದ್ರೆ ನಾನು ಐ ಆಮ್ ಸ್ಟ್ರೇಟ್ ಫಾರ್ವರ್ಡ್ ಮ್ಯಾನ್. ಎಂತ ಚರ್ಚೆಗೆ ನಡೆಸಿದ್ರಿ ನೀವು? ಬರಂಗಿಲ್ಲ ನಮ್ಮ ಮನೆಗೆ, ನೀವು ನಡೆಸಿದಂತ ಪಾಸ್ಟರ್ ನಮ್ಮ ಮನೆಗೆ ಬರಂಗಿಲ್ರಿ ಅಂತಾರೆ ಇವತ್ತು ನನ್ನ ಜನ. ಐ ಹ್ಯಾವ್ ದಟ್ ಪೇನ್. ಆ ನೋವು ನನ್ನ ಒಳಗಡೆ ಐತಿ. ಅದಕ್ಕೆ ಸ್ವಾಮಿಗಳು ಹೇಳ್ತೀನಿ, ಕ್ಷಮಿಸ್ಬಿಡಪ್ಪ. ಏನ್ ಮಾಡ್ಬೇಕಂತ ಸಭಾಪಾಲಕರದಾರ, ಅವರ ಕಣ್ಣುಗಳಿಗೆ ತೆಲಿ ಸ್ವಾಮಿ. ಯಾಕಂದ್ರೆ ಅವ್ರು ಹೊಟ್ಟೆ ತುಂಬಿದವರದಾರ, ಮನ್ಯಾಗ ಮಕ್ಕೊಂಡಿರ್ತಾರ ಅವ್ರು ಯಾವಾಗಲೂ ಅಷ್ಟೇ. ಹೌಸ್ ವಿಸಿಟಿಂಗ್ ಅಂತೂ ಇಲ್ಲವೇ ಇಲ್ಲ, ಎಲ್ಲ ಬಂದ್ ಆಗ್ಬಿಟ್ಟಾವೆ. ಅದಕ್ಕೆ ಹೇಳ್ತೀನಿ, ಕ್ರಿಸ್ತನ ಬಳಿಗೆ ನಡೆಸಿರಿ ಸಾಕಷ್ಟೇ. ಈಸ್ ದ ಬೆಸ್ಟ್ ಸೆಪರ್ಡ್. ಆತನೇ ಒಳ್ಳೆಯ ಕುರುಬನಾಗಿದ್ದಾನೆ. ಪ್ರೇ, ಒಳ್ಳೆ ಕುರುಬರ ಬಳಿಗೆ ನಡೆಸ್ರಿ. ಕುರಿಗಳ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಡೆಯುವಂತ ಕುರುಬನ ಬಳಿಗೆ ನಡೆಸ್ರಿ. ರಕ್ಷಣೆಗೆ ನಡ್ರಿ, ಅದನ್ನ ಬಿಟ್ಬಿಡ್ರಿ ಹೋಲಿ ಅಂತ ಗಾಡಿಗೆ ನಂಬರ್. ರಕ್ಷಣೆಗೆ ನಡೆಸ್ರಿ ಸಾಕಷ್ಟೇ. ಇವರು 4 ಜನರು ಯಾವ ರೀತಿಯಾಗಿ ಪಾರ್ಶ್ವವಾಯು ರೋಗಿಯನ್ನು ಯೇಸುವಿನಿಗೆ ಬಳಿಗೆ ನಡೆಸಿದರೋ ಅದೇ ರೀತಿಯಾಗಿ ನೀವು ಕೂಡ ಅನೇಕರನ್ನು ಯೇಸುವಿನಿಗೆ ಬಳಿಗೆ ನಡೆಸ್ರಿ. ಮಕ್ಕಳಾಗಿರ್ಲಿ, ಸ್ತ್ರೀಯರಾಗಲಿ, ಪುರುಷರಾಗಲಿ, ಯಾರೇ ಆಗಿರ್ಲಿ, ಯೇಸುವಿನ ಬಳಿಗೆ ನಡೆಸ್ರಿ. ಅದು ನಿಮ್ಮ ಜವಾಬ್ದಾರಿ.
ರಕ್ಷಣೆ ಅನುಭವಕ್ಕೆ ನಡೆಸ್ರಿ. ನಿಮಗೆ ಸುವಾರ್ತೆ ಹೇಳಕ್ ಬರ್ಲಿಲ್ಲ ಅಂತಂದ್ರೆ ಒಳ್ಳೆ ಸಭಾಪಾಲಕರ ಕಡೆ ಕರ್ಕೊಂಡು ಹೋಗ್ರಿ, ಅವ್ರ ಕಡೆ ನಡೆಸ್ರಿ. ಅವರು ಅವರಿಗೆ ಯೇಸುವಿನ ಬಗ್ಗೆ ಪರಿಚಯ ಮಾಡಿ ಕೊಡ್ತಾರೆ, ಯೇಸುವಿನ ಬಗ್ಗೆ ಹೇಳ್ತಾರೆ. ಅಲ್ಲಿ ಅವರ ಹೃದಯದಲ್ಲಿ ಪವಿತ್ರಾತ್ಮನ ಕೆಲಸ ಮಾಡ್ತಾನೆ ಅಷ್ಟೇ. ಹಲ್ಲೆಲೂಯಾ. ರೋಗಿಗಳಿದ್ರೆ ಅವ್ರಿಗೆ ಯೇಸುವಿನ ಬಳಿಗೆ ನಡೆಸ್ರಿ. ಪಾಪದಲ್ಲಿದ್ದರೆ ಪಾಪಿಗಳನ್ನು ಯೇಸುವಿನ ಬಳಿಗೆ ನಡೆಸ್ರಿ. ಹಲ್ಲೆಲೂಯಾ. ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಕೆಲವರು ಕಾಲೇಜ್ ಮಿನಿಸ್ಟ್ರಿ ಮಾಡ್ತಾರೆ, ಕೆಲವರು ಸ್ಕೂಲ್ ಮಿನಿಸ್ಟ್ರಿ ಮಾಡ್ತಾರೆ ಕೆಲವರು. ದೇ ಹ್ಯಾವ್ ದೇರ್ ಓನ್ ಬರ್ಡನ್. ಆಸ್ಕ್ ಫಾರ್ ಜೀಸಸ್. ಯೇಸು ಸ್ವಾಮಿ ಕೇಳ್ರಿ, ನಾನು ಯಾವ ರೀತಿಯಾಗಿ ಆತ್ಮಗಳನ್ನು ಗೆಲ್ಲುವಂತ ವರ ನನಗೆ ಕೊಡು ದೇವರೇ. ಸೋಲ್ ವಿನ್ನಿಂಗ್ ಗಿಫ್ಟ್ ನನಗೆ ಕೊಡು ಸ್ವಾಮಿ. ಆತ್ಮಗಳನ್ನು ನಾನು ಗೆದ್ದು ನಿನ್ನ ರಾಜ್ಯಕ್ಕೆ ಸೇರಿಸಬೇಕು ಸ್ವಾಮಿ. ಅವ್ರ ಹೆಸರು ಕೂಡ ಜೀವವಾದ ಪುಸ್ತಕದಲ್ಲಿ ಬರೆಯಲ್ಪಡಬೇಕು. ಯೇಸುವೆ, ನನಗೆ ಸಹಾಯ ಮಾಡು. ಆ ಅಭಿಷೇಕ ನನಗೆ ಕೊಡು, ಆ ವರ ನನಗೆ ಕೊಡು. ಪರಿಶುದ್ಧಾತ್ಮ ದೇವರೇ, ನನಗೆ ಸಹಾಯ ಮಾಡು. Pray for that. Definitely God will give you. ದೇವರು ನಿಮ್ಮನ್ನು ಕೊಡ್ತಾನೆ, ನಿಮ್ಮನ್ನು ನಡೆಸ್ತಾನೆ. Hallelujah. ನಿಮ್ಮನ್ನು ನಡೆಸ್ತಾನೆ ದೇವರು. ಮಕ್ಕಳ ಮಧ್ಯದಲ್ಲಿ ಸೇವೆ ಮಕ್ಕಳೇ ಮಾಡ್ಲಿ, ದೊಡ್ಡವ್ರು ಮಾಡೋದು ಬೇಡ. ಈಗ ಸ್ತ್ರೀಯರ ಮಧ್ಯದಲ್ಲಿ ಸ್ತ್ರೀಯರು ಮಾಡ್ಲಿ, ಹುಡುಗಿಯರ ಮಧ್ಯದಲ್ಲಿ ಹುಡುಗಿಯರು ಮಾಡ್ಲಿ, ಪುರುಷರ ಮಧ್ಯದಲ್ಲಿ ಪುರುಷರು ಮಾಡ್ಲಿ, ಹುಡುಗರ ಮಧ್ಯದಲ್ಲಿ ಹುಡುಗರು ಮಾಡ್ಲಿ. Hallelujah. Each one catch one ಅಂತ. ಸರ್ವ ಲೋಕಕ್ಕೆ ಸುವಾರ್ತೆ ಸಾರಲ್ಪಡಬೇಕಾಗಿದೆ. ಇದು ಕೊನೆಯ ದಿನಗಳಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಸತ್ಯವೇದದಲ್ಲಿ ಏನೇನು ಬರೆಯಲ್ಪಟ್ಟಿದೆಯೋ ಅದೆಲ್ಲ ನಡೆದುಕೊಂಡು ಬರ್ತಾ ಇದೆ. ಬರುವಂತ ದಿನಗಳು ಇನ್ನೂ ಕಠಿಣ ಕಾಲಗಳು ಬರ್ತಾವ ಪ್ರಿಯರೇ, ಕಠಿಣ ಕಾಲಗಳು ಬರ್ತಾವ. ನಾವು ಸೆಲ್ಫಿಶ್ ಆಗೋದು ಬೇಡ. ನಾನು ನನ್ನ ಮನೆಯವರು ಅಷ್ಟೇ ಸಾಕಪ್ಪ. ನೋ, ಸೆಲ್ಫಿಶ್ ನೇಚರ್ ಅನ್ನೋದು ಬಿಡಬೇಕ್ರಿ. ಈಗ ನಾವು ಯೇಸುವೆ, ನಿನ್ನ ರಾಜ್ಯದಲ್ಲಿ ನಾನು ಬಂದು ನಿನ್ನ ಮುಂದೆ ಲೆಕ್ಕ ಒಪ್ಪಿಸಬೇಕಾದಾಗ, ನಿನ್ನ ಮುಂದೆ ನಾನು ನಿಂತಾಗ ಯೇಸುವೆ, ನನ್ನ ಜೊತೆ ಒಂದು 10 ಮಂದಿ ಆದ್ರೂ ಇರ್ಬೇಕು ಸ್ವಾಮಿ. ಯೇಸು ಸ್ವಾಮಿ, ನಿನ್ನ ನೋಡಿದಾಗ ಹೇಳ್ಬೇಕು, ಅಟ್ಲೀಸ್ಟ್ ನೀ 10 ಮಂದಿ ಆದ್ರೂ ನನ್ನ ರಾಜ್ಯಕ್ಕೆ ನಡೆಸಿದ್ಯಲ್ಲ, ಅಟ್ಲೀಸ್ಟ್ 10 ಕುಟುಂಬವಾದ್ರೂ ನನ್ನ ರಾಜ್ಯಕ್ಕೆ ನಡೆಸಿದ್ಯಲ್ಲ, ಹೊಲ ನಂಬಿಗಸ್ತ ಆಳೆ. ಯೇಸು ಸ್ವಾಮಿ ಇದು ಮಾತು ಅನ್ಬೇಕ್ರಿ ನಮಗೆ. ಅವರ ನಂಬಿಕೆಯನ್ನು ನೋಡಿದ ಅಂದ್ರೆ ನಾವು ನಮ್ಮ ನಂಬಿಕೆಯನ್ನು ಯೇಸು ನೋಡಿ ಯೇಸು ಅವರಲ್ಲಿ ಕಾರ್ಯ ಮಾಡ್ತಾನೆ. ಅವರ ನಂಬಿಕೆಯನ್ನು ನೋಡಿ ಯೇಸು ಪಾರ್ಶ್ವವಾಯು ರೋಗಿಯನ್ನು ಕ್ಷಮಿಸಿದ, ಅವನು ಗುಣ ಹೊಂದಿದ. ಇವತ್ತು ನಮ್ಮ ನಂಬಿಕೆಯನ್ನು ನೋಡಿ ಕುಟುಂಬಗಳು ರಕ್ಷಣೆ ಹೊಂದವ್ರೆ, ವ್ಯಕ್ತಿಗಳು ರಕ್ಷಣೆ ಹೊಂತಾವ್, ರೋಗಗಳು ಗುಣ ಆಗ್ತದೆ, ದೆವ್ವಗಳು ಬಿಟ್ಟು ಹೋಗ್ತಾವ್, ಶಾಪ ಮಾಟ ಮಂತ್ರಗಳಿಂದ ತುಂಬಿರುವಂತಹ ಮನೆಗಳು ಬಿಡುಗಡೆಯಾಗಿ ಸ್ವಸ್ಥತೆಯಾಗಿ, ಕತ್ತಲಿರುವಂತಹ ಮನೆಯಲ್ಲಿ ಬೆಳಕು ಪ್ರವೇಶಿಸುತ್ತದೆ. ಬೈಬಲ್ ಹೇಳ್ತಿದ್ರೆ, ಈ ಲೋಕಕ್ಕೆ ನಾನೇ ಬೆಳಕಾಗಿದ್ದೇನೆ ಎಂಬುದಾಗಿ. ಯೇಸು ಸ್ವಾಮಿ ಹೇಳ್ತಾನೆ, ಈ ಲೋಕಕ್ಕೆ ನಾನೇ ಬೆಳಕಾಗಿದ್ದೇನೆ ಎಂಬುದಾಗಿ. ಆ ಬೆಳಕು ನಿನ್ನ ಕತ್ತಲಿರುವಂತಹ ಮನೆಗಳಿಗೆ ಪರಿಚಯ ಮಾಡಿಕೊಡ್ರಿ. ಹಲ್ಲೆಲೂಯಾ. ಪ್ರತಿಯೊಬ್ಬರು ಮನೆಯಲ್ಲಿ ಬೆಳಕು ಹತ್ತಬೇಕ್ರಿ, ಬೆಳಕಾಗ್ಬೇಕ್ರಿ. ಅವರ ಜೀವಿತ ಕತ್ತಲಾಗಿ ಹೋಗಿದೆ. ಕತ್ತಲಾದಂತ ಜೀವಿತದಲ್ಲಿ ಬೆಳಕು ಬರಲಿ. ಕ್ರಿಸ್ತನೆಂಬ ಬೆಳಕು, ನಾವು ಕ್ರಿಸ್ತನ ಬಗ್ಗೆ ಮಾತನಾಡಿ ಕ್ರಿಸ್ತನೆಂಬ ಬೆಳಕನ್ನು ಅವರ ಹೃದಯದಲ್ಲಿ ಹಚ್ಚೋಣ. ಅದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಮುಂದಿನ ದೇವರ ವಚನದಲ್ಲಿ ಹೇಳ್ತೀವಿ, 11ನೇ ವಚನದಲ್ಲಿ ನಾವು ನೋಡ್ತೀವಿ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಮನೆಗೆ ಹೋಗು ಎಂದು ನಿಮಗೆ ಹೇಳುತ್ತೇನೆ ಅಂದನು. ಅವನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. ಅದಕ್ಕೆ ಎಲ್ಲರೂ ಬೆರಗಾದರು. ಎಲ್ಲರೂ ಆಶ್ಚರ್ಯ ಪಡ್ತಾರ. ಈ ಲೋಕ, ಈ ಪ್ರಪಂಚ, ಈ ಸಮಾಜ ಆಶ್ಚರ್ಯ ಪಡ್ತೈತ್ರಿ. ಯೇಸು ಮಾಡುವಂತ ಒಂದೊಂದು ಅದ್ಭುತಗಳನ್ನು ಆಶ್ಚರ್ಯ ಪಡ್ತೈತಿ. ಈ ಸುವಾರ್ತಿಕರಲ್ರಿ ಯೇಸು ಸ್ವಾಮಿನ ಲೈವ್ ಆಗಿ ಮಾಡಕತ್ತಾನ್ರಿ, ಅದ್ಭುತಗಳನ್ನು ಮಾಡಕತ್ತಾನ್ರಿ, ಎಷ್ಟೋ ಕಡೆ ಮಾಡಕತ್ತಾನ. ಹಲ್ಲೆಲೂಯಾ. ಇದುವರೆಗೆ ನಾವು ಇಂಥದ್ದನ್ನು ಎಂದಿಗೂ ನೋಡದೆ ಇಲ್ಲವೆಂದು ಹೇಳುತ್ತಾ ದೇವರನ್ನು ಕೊಂಡಾಡಿದರಂತ. ದಂದೆ ಯಾರು ಇಂಥ ಅದ್ಭುತಗಳನ್ನು ನೋಡಿಲ್ಲಲ್ಲ. ಯಾರ ಮೂಲಕ ಮಾಡ್ತಾನೆ ಅಂತ ಅದ್ಭುತ? ನಮ್ಮ ಮೂಲಕವಾಗಿ. When we are ready, Jesus also is ready to do marvelous things. Jesus is ready. Holy Spirit is ready to do greater things. ಸಭೆಗೆ ಪಾಪಿಗಳು ಬೇಕ್ರಿ, ನೀತಿವಂತರು ಬೇಡ. ನೀತಿವಂತರು ಪರಲೋಕ ರಾಜ್ಯಕ್ಕೆ ಹೋದ್ರವರು. ಸಭೆಗೆ ಪಾಪಿಗಳು ಬೇಕು. ನಾನೊಬ್ಬ ಸೇವಕರಿಗೆ ಹೇಳ್ತಾ ಇದ್ದೆ, ಏನಂತಂದ್ರೆ ಚರ್ಚ್ ಇಸ್ ಲೈಕ್ ಎ ಫ್ಯಾಕ್ಟರಿ ಅಂತ. ಚರ್ಚ್ ಈಸ್
ಚರ್ಚ್ ಲೈಕ್ ಅ ಫ್ಯಾಕ್ಟರಿ ಆಗ್ಬೇಕ್ರಿ. ಕೆಟ್ಟು ಹೋದಂತ ವಸ್ತುಗಳು ಬರಬೇಕು, ಪ್ರಾಡಕ್ಟ್ ರೆಡಿ ಆಗ್ಬೇಕು, ಶುದ್ಧ ಆಗ್ಬೇಕು, ಹೊರಗೆ ಹೋಗ್ಬೇಕ್ರಿ, ಹೊರಗೆ ಹೋಗ್ಬೇಕು. ಚರ್ಚ್ ಇಸ್ ಅ ಫ್ಯಾಕ್ಟರಿ. ಸಭೆಗಳಲ್ಲಿ ಪಾಪಿಗಳೇ ಬೇಕು, ಸಭೆಗಳಲ್ಲಿ ಪಾಪಿಗಳು ಬೇಕು. ಯಾಕಂದ್ರೆ ಸಭೆ ಯೇಸುವಿನ ಸಭೆಯಾಗಿದೆ. ಅಲ್ಲಿ ಬಂದು ಪಾಪಿಗಳು ರಕ್ಷಣೆ ಹೊಂದಿ ನೀತಿವಂತರಾಗಿ ದೇವರ ರಾಜ್ಯಕ್ಕೆ ಸೇರಬೇಕಾಗಿದೆ. ಹಲ್ಲೆಲೂಯಾ. ಅವರೆಲ್ಲರೂ ಬೆರಗಾದರು, ಎಲ್ಲರೂ ಬೆರಗಾದರು. ಯಾಕೆ ಬೆರಗಾದರು? ಯೇಸು ಮಾಡಿದಂತ ಅದ್ಭುತವನ್ನು ನೋಡಿ ಬೆರಗಾದರು. ಇವತ್ತು ಜನ ಬೆರಗಾಗುವ ಹಾಗೆ ಅದ್ಭುತ ಕಾರ್ಯಗಳನ್ನು ಐ ಪ್ರೊಫೆಸೈ ಆಸ್ ಅ ಮ್ಯಾನ್ ಆಫ್ ಪ್ರಾಫಿಟ್, ಐ ಪ್ರೊಫೆಸೈ ಇನ್ ದ ನೇಮ್ ಆಫ್ ಜೀಸಸ್ ಬರುವಂತ ದಿನಗಳಲ್ಲಿ ನಿಮ್ಮ ಮೂಲಕವಾಗಿ ಮಾಡ್ತಾನ. ಸೇವಕರು ಅಲ್ಲ, ಸಾಧಾರಣವಾದಂತ ವಿಶ್ವಾಸಿಗಳ ಮೂಲಕವಾಗಿ ದೇವರ ಅನೇಕ ಅದ್ಭುತ ಮಾತು ಕಾರ್ಯಗಳನ್ನು ಮಾಡ್ತಾನ. ಯಾಕಂದ್ರೆ ಕೆಲವೊಬ್ಬರನ್ನು ನಾಚಿಕೆ ಪಡಿಸುವುದಕ್ಕಾಗಿ. ಎಸ್, ಮಾಡಬೇಕಾದಂತ ಸೇವಕರು ಮನೆಯಲ್ಲಿ ಹಾಯಾಗಿ ಕೂತುಕೊಂಡಿದ್ದಾರೆ. ಅದಕ್ಕಾಗಿ ಬರುವಂತ ದಿನಗಳಲ್ಲಿ ದೇವರು ತನ್ನ ಜನರನ್ನು ಎಬ್ಬಿಸ್ತಾನಂತ. ಈಗ ಮನೆಯಲ್ಲಿ ಕೂತಂತ ಮಕ್ಕಳು ಹೇಳ್ತಾರೆ, ಸ್ತ್ರೀಯರೆದ್ದು ಹೋಗಿ ಸೇವೆ ಮಾಡಿ ಅನೇಕರನ್ನು ಗುಣಪಡಿಸ್ತಾರೆ. ಅಂಡ್ ಸೀಯಿಂಗ್ ಯೂಟ್ಯೂಬ್ ದಲ್ಲಿ ನಾನು ನೋಡ್ತಾ ಇರ್ತೇನೆ, ಒಂದು ಯವನಸ್ಥ ಹುಡುಗಿ ಸ್ಟ್ರೀಟ್ ಪ್ರೀಚಿಂಗ್ ಮಾಡ್ತಾರೆ ಅಮೆರಿಕದಲ್ಲಿ. ಐ ಟಚ್ಡ್ ಮೈ ಹಾರ್ಟ್. ನಾನು ಅಲ್ಲೇ ಪ್ರಾರ್ಥನೆ ಮಾಡ್ತಿರ್ತೇನೆ, ಸ್ವಾಮಿ, ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಇಂಥ ಅನೇಕ ಯವನಸ್ಥರನ್ನು ಎಬ್ಬಿಸು ಸ್ವಾಮಿ. ಹೀಲಿಂಗ್ ಪ್ರೇಯರ್ ಮಾಡ್ತಾಳ್ರಿ. ದೆವ್ವಗಳು ಅಲ್ಲೇ ಬಿಟ್ಟು ಹೋಗ್ತಾವ. ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ದೆವ್ವಗಳು, ವಿಮೆನ್ಸ್ ಗಳಲ್ಲಿ ದೆವ್ವಗಳು ಅಲ್ಲೇ ಸ್ಟ್ರೀಟ್ ಅಲ್ಲೇ ಬಿಟ್ಟು ಹೋಗ್ತಾರ. ಆ ಕುಟುಂಬ ರಕ್ಷಣೆ ಹೊಂದಿದ್ದು ಅನೇಕ ಜನರ ರಕ್ಷಣೆ ಅಲ್ಲೇ ಸ್ಟ್ರೀಟ್ ಮಿನಿಸ್ಟ್ರಿಯಲ್ಲಿ. ಯಾಕಂದ್ರೆ ಪರ್ಮಿಷನ್ ಐತೆ ಅವ್ರು ಮಾಡ್ತಾರ. ಆದ್ರೂ ಧೈರ್ಯ ನೋಡ್ರಿ, ಆ ಯವನಸ್ಥ ಹುಡುಗಿ ಅಮೆರಿಕದಲ್ಲಿ ಯವನಸ್ಥ ಹುಡುಗಿ ಮಾಡಕತ್ತಾಳ. ಇಟ್ ಈಸ್ ಗ್ರೇಟ್ ಮೆರಕಲ್. 90% ಹೊರಗಿನ ದೇಶದಲ್ಲಿ ಯವನಸ್ಥರು ಮೋಜ್ ಮಸ್ತಿ ಅಂತ ನೋಡ್ರಿ, ಅದ್ರೊಳಗ ಇರ್ತಾರ. ಪಬ್, ಕ್ಲಬ್, ಬಾರು, ಸಿನ್ನು, ವ್ಯಭಿಚಾರದಲ್ಲೇ ಬಿದ್ದಿರ್ತಾರ. ಈ ಹುಡುಗಿ ಮಾಡುವುದನ್ನು ನೋಡಿ ನನಗೆ ಬಹಳ ಖುಷಿ ಅನಿಸ್ತಾರೆ. ಆ ಯವನಸ್ಥ ಹುಡುಗಿ ಮಾಡುವುದನ್ನು ಸ್ಟ್ರೀಟ್ ಅಲ್ಲಿ ಜನ ಎಲ್ಲ ಸೇರ್ತಾರ, ಮೈಕ್ ಹಿಡ್ಕೊತಾಳ, ಧೈರ್ಯದಿಂದ ಸುವಾರ್ತೆ ಸಾರ್ತಾಳ. ಪ್ರಾರ್ಥನೆ ಮಾಡುವಾಗ ಇವಿಲ್ ಸ್ಪಿರಿಟ್ ಬಿಟ್ಟು ಹೋಗ್ತಾ ಇರ್ತಾವ್ರಿ ಜನರಿಂದ. ಆ ಕುಟುಂಬ ರಕ್ಷಣೆ ಹೊಂದ್ತಾ ಇರ್ತದೆ. ಇನ್ನೊಬ್ಬ ವ್ಯಕ್ತಿ ಇದ್ದ, ಅವನ ಹೆಸರು ನನ್ಗೆ ಗೊತ್ತಿಲ್ರಿ. ಅಮೆರಿಕ ಸ್ಟ್ರೀಟ್ ಅಲ್ಲಿ ಗೋಣಿ ತಟ್ಟ ಹಾಕೋತಾನ್ರಿ. ಅವ ಬೈಬಲ್ ಪ್ರಕಾರ, ಹಳೆ ಒಡಂಬಡಿಕೆ ಪ್ರಕಾರ ಮೈ ಮೇಲೆ ಗೋಣಿ ತಟ್ಟ ಹಾಕೊಂಡು ರಿಪೆಂಟ್ ಫಾರ್ ಯುವರ್ ಸಿನ್ ಅಮೆರಿಕನ್ಸ್ ಎಂಬುದಾಗಿ ಹೇಳ್ಕೊಂತ ಹೇಳ್ತಾನೆ. ಅಂತವರು ಈ ದಿನಗಳಲ್ಲಿ ಎಬ್ಬಿಸು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ನೋಡ್ರಿ, ತಮ್ಮ ದೇಶಕ್ಕಾಗಿ ಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡ್ತಾರ. ಇವತ್ತು ನಾವೇನ್ ಮಾಡ್ತಾ ಇದೀವಿ? ನಾನು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಆಸ್ತಿ, ನನ್ನ ಅಂತಸ್ತು, ನನ್ನ ಅಷ್ಟಾಶರು, ನೋ, ಎಲ್ಲ ಪಕ್ಕಕ್ಕಿಡ್ರಿ. ರಿಪೆಂಟ್ ಫಾರ್ ದಟ್. ಯಾಕಂದ್ರೆ ಈ ಲೋಕ ಬೆರಗಾಗ್ಬೇಕು. ಯೇಸು ಮಾಡುವಂತ ಅದ್ಭುತಗಳನ್ನು ಈ ಲೋಕ ಹೇಳಬೇಕು. ಯೇಸು ಮಾಡಿದಂತ ಸ್ವಸ್ಥತೆ, ಅದ್ಭುತ ಕಾರ್ಯಗಳು ಮೀಡಿಯಾದವ್ರು ಹೇಳ್ಬೇಕ್ರಿ. ಮೀಡಿಯಾದಲ್ಲಿ ತೋರಿಸ್ಬೇಕು. ಎಸ್, ಜೀಸಸ್ ಇಸ್ ರಿಯಲ್, ಜೀಸಸ್ ಇಸ್ ಡೂಯಿಂಗ್ ದಿಸ್ ಮಿರಕಲ್ಸ್ ಎಂಬುದಾಗಿ ಮೀಡಿಯಾ ಹೇಳ್ಬೇಕ್ರಿ. ಮೀಡಿಯಾದವ್ರು ಮಾತಾಡ್ಬೇಕ್ರಿ. ಯೇಸು ನಿಜವಾಗ್ಲೂ ಅದ್ಭುತ ಕಾರ್ಯಗಳನ್ನು ಮಾತಾಡೋದು. ವಿಧಾನಸೌಧದಲ್ಲಿ ಮಾತಾಡಬೇಕು ಮಿನಿಸ್ಟರ್ಸ್ಗಳು. ಎಸ್, ಜೀಸಸ್ ಇಸ್ ಡೂಯಿಂಗ್ ದಿಸ್ ಮಿರಕಲ್ಸ್, ವಿ ಸಿ. ನನ್ನ ಮನೆಯಲ್ಲೇ ನಡೆದಿದೆ, ನನಗೆ ಆಗಿದೆ, ಲೈವ್ ಆಗಿ ನಾವು ನೋಡಿದ್ದೇವೆ, ಯೇಸು ಮಾಡುವಂತ ಅದ್ಭುತಗಳನ್ನು ನಾವು ನೋಡಿದ್ದೇವೆ ಎಂಬುದಾಗಿ ಮೀಡಿಯಾದವ್ರು ಹೇಳಬೇಕು. ಪಾರ್ಲಿಮೆಂಟ್ ಅಲ್ಲಿ ಹೇಳಬೇಕು, ವಿಧಾನಸೌಧದಲ್ಲಿ ಮಾತಾಡಬೇಕು. ಆ ದಿನಗಳು ಬರ್ತಾವೋ, ಅವ್ರ ಬಾಯಿ ತೆಗೆದು ಮಾತಾಡ್ತಾರೆ. ಐ ಪ್ರೊಫೆಸೈ ಇನ್ ದ ನೇಮ್ ಆಫ್ ಜೀಸಸ್. ಯಾಕಂದ್ರೆ ಅನೇಕರು ಬೆರಗಾಗುವಂತ ಕಾರ್ಯಗಳನ್ನು ದೇವರು ಮಾಡ್ತಾನೆ ಪ್ರಿಯರೇ. ವೆನ್ ವಿ ಆರ್ ರೆಡಿ, ಗಾಡ್ ಇಸ್ ಆಲ್ಸೋ ರೆಡಿ ಟು ಡೂ ದಟ್. ಗಾಡ್ ಇಸ್ ಆಲ್ಸೋ ರೆಡಿ ಟು ಡೂ ದಟ್. ಅದಕ್ಕೆ ಪ್ರಿಯರೇ, ನಾವು ಮೊದಲು ಸರಿಯಾಗೋಣ. ಹಲ್ಲೆಲೂಯಾ. ನಾವು ಸಿದ್ಧರಾಗೋಣ. 4 ಜನರ ಹಾಗೆ ನಂಬಿಕೆಯಿಂದ ಯೇಸು ಎಂಬ ರಕ್ಷಣೆ ಎಂಬ ದೀಪ, ಯೇಸುವನ್ನು ಮತ್ತೊಬ್ಬರಿಗೆ ಪರಿಚಯ ಮಾಡಿಕೊಳ್ಳೋಣ. ರಕ್ಷಣೆಯ ಮಾತುಗಳನ್ನು ಹೇಳೋಣ. ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವರ ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಿಮಗೆ ವಾಕ್ಯ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೂ ಕೂಡ ರೀಡ್ ದ ವರ್ಡ್ ಆಫ್ ಗಾಡ್. ಸುವಾರ್ತೆಗಳನ್ನು ಓದ್ರಿ. ಹಳೆ ಒಡಂಬಡಿಕೆ ಓದಬೇಡ್ರಿ. ಅವ್ರ ಮುಂದೆ ಹೊಸ ಒಡಂಬಡಿಕೆಯನ್ನು ಓದ್ರಿ. ಹೊಸ ಒಡಂಬಡಿಕೆಯಲ್ಲಿ ಓದಿ ಅವ್ರಿಗೆ ಕೇಳಿದಲ್ಲ, ಯೇಸು ಸ್ವಾಮಿ ಮಾಡ್ಯಾನಲ್ಲ, ಅದೇ ಯೇಸು ಇವತ್ತು ನಿನಗೂ ಮಾಡ್ತಾನೆ. ಇಫ್ ಯು ಬಿಲೀವ್ ಇಟ್. ನಿನ್ನ ನಂಬಿಕೆಯನ್ನು ಗುಣಪಡಿಸ್ತಂದಲ್ಲ, ಇವತ್ತು ನೀನು ನಂಬೋ, ನಿನ್ನ ರೋಗ ಗುಣ ಆಗ್ತೈತಿ. ಇವತ್ತು ನೀನು ನಂಬೋ, ನಿನ್ನ ಕುಟುಂಬ ರಕ್ಷಣೆ ಹೊಂದೈತಿ. ಇವತ್ತು ನೀನು ನಂಬೋ, ನಿನಗೆ ಅದ್ಭುತ ಮಾತ್ಕಾರಿಗಳಾಕೈತಿ. ಬಿಕಾಸ್ ವಾಟ್ ವಿ ರೆಡ್
ದಟ್ ವಿಲ್ ಕಮ್ ಟು ಪಾಸ್. ನಾವು ಏನು ಓದಿದ್ದು ಅದು ನೆರವೇರ್ತದೆ. ಅವ್ರ ಕೈ ಹಿಡ್ಕೊಂಡು ಅವ್ರು ಪ್ರಾರ್ಥನೆ ಮಾಡ್ರಿ, ಅವ್ರಿಗೋಸ್ಕರ ಇಂಟರ್ಸೆಡಿಂಗ್ ಮಾಡ್ರಿ, ಆ ಕುಟುಂಬ ರಕ್ಷಣೆ ಹೊಂದದೆ. ಹಲ್ಲೆಲೂಯಾ. ಆ ಕುಟುಂಬ ರಕ್ಷಣೆ ಹೊಂದದೆ, ಅವರು ರಕ್ಷಣೆ ಹೊಂತಾರೆ. ಹಲ್ಲೆಲೂಯಾ. ನೇಮ್ ಫೇಮ್ ಎಲ್ಲ ಬಿಟ್ಬಿಡ್ರಿ, ಈಗ ಎಲ್ಲ ಬಿಟ್ಬಿಡ್ರಿ, ಬೇಡವೆಲ್ಲ. ನಮಗೆ ಒಂದೇ ಒಂದು ಏನಂತಂದ್ರೆ ಎಂಡ್ ಟೈಮ್ ಅಲ್ಲಿ ಈ ಗಾಸ್ಪಲ್ ಎಲ್ಲಾ ಕಡೆ ಶೇರ್ ಆಗ್ಬೇಕು. ಅನೇಕ ಮನೆಗಳಲ್ಲಿ ಕೂತುಕೊಂಡು ಸೇವೆ ವಾಕ್ಯವನ್ನು ಮಾತನಾಡ್ರಿ, ವಾಕ್ಯವನ್ನು ಮಾತನಾಡ್ರಿ. ಗಂಡ ಹೆಂಡತಿ ಮಕ್ಕಳು ಮನೆಯಲ್ಲಿ ಕೂತುಕೊಂಡು ವಾಕ್ಯವನ್ನು ಮಾತನಾಡ್ರಿ. ಬೈಬಲ್ ಹೇಳ್ತತ್ರಿ, ಇಬ್ಬರು ಯೇಸುವಿನ ವಿಷಯದಲ್ಲಿ ಮಾತನಾಡ್ತಾ ಊರಿಗೆ ಹೋಗುವಂತ ಇಬ್ಬರು ಸೇವಕರು ಯೇಸುವಿನ ವಿಷಯದಲ್ಲಿ ಶಿಷ್ಯರು ಮಾತನಾಡ್ತಾ ಇರುವಾಗ ಯೇಸು ಅವರ ಮಧ್ಯದಲ್ಲಿ ಇದ್ದ. ನಾವು ಯೇಸುವಿನ ಬಗ್ಗೆ ಹೆಚ್ಚಿಗೆ ಮಾತಾಡೋಣ್ರಿ, ಯೇಸುವಿನ ಬಗ್ಗೆ ಹೆಚ್ಚಿಗೆ ಮಾತಾಡೋಣ, ಅದ್ಭುತಗಳ ಬಗ್ಗೆ ಮಾತನಾಡೋಣ, ಹೆಚ್ಚಿಗೆ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಾರ್ಥನೆ ಹೆಚ್ಚಾಗಲಿ, ನಮ್ಮ ಬೈಬಲ್ ರೀಡಿಂಗ್ ಹೆಚ್ಚಾಗಲಿ, ನಮ್ಮ ಸುವಾರ್ತೆ ಸಾರುವುದು ಹೆಚ್ಚಾಗಲಿ. ಅಭಿಷೇಕ ಕೇಳ್ರಿ, ವರಗಳನ್ನು ಕೇಳ್ರಿ. ಎವ್ರಿಥಿಂಗ್. ಹಲ್ಲೆಲೂಯಾ. ಗಾಡ್ ಇಸ್ ರೆಡಿ ಟು ಗಿವ್ ಎವ್ರಿಥಿಂಗ್. ದೇವರು ಎಲ್ಲವನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಕ್ಯಾರಿ ಯುವರ್ ಬೈಬಲ್. ಇನ್ನು ಯಾರು ಹೇಳ್ಬೇಕ್ರಿ? ಇನ್ನು ಯಾರು ಸುವಾರ್ತೆ ಸಾರಬೇಕು? ಯಾಕಂದ್ರೆ ಒಂದ್ ದಿವಸ ಒಂದೇ ಆತ್ಮ ತಗೊಂಡೋಗಿ ಯೇಸು ಮುಂದೆ ನಿಲ್ಲಿಸ್ರಿ ಸಾಕು. ಒಂದು ಆತ್ಮ ಯೇಸು ಸ್ವಾಮಿ ಸಂತೋಷ ಆಕೈತಿ. ನರ್ಕಕ್ಕೆ ಹೋಗುವಂತವ್ರು ನರ್ಕ. ಹಲ್ಲೆಲೂಯಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಲ್ಲೆಲೂಯಾ. ನಾವು ಆ 4 ಜನರ ಹಾಗೆ, ನಾವು ಪಾರ್ಶ್ವವಾಯು ರೋಗಿನ ಯೇಸುವಿನ ಬಳಿಗೆ ನಡೆಸಿದ ಹಾಗೆ ನಾವು ಅನೇಕರನ್ನು ಯೇಸುವಿನ ಬಳಿಗೆ ನಡೆಸೋ. ಟೇಕ್ ದ ಚಾಲೆಂಜ್, ಬೋಲ್ಡ್ ಚಾಲೆಂಜ್. ಒಂದು ದೃಢ ಚಾಲೆಂಜ್ ತಗೋರಿ, ನಿರ್ಧಾರ ಮಾಡ್ಕೊರಿ. ಬರುವಂತ ವರ್ಷ ಇಷ್ಟು ಆತ್ಮಗಳನ್ನ ನಾನು ಯೇಸುವಿನ ಬಳಿಗೆ ನಡೆಸಬೇಕು. ಪ್ರೇಯರ್ ಮಾಡೋದಕ್ಕಾಗಿ, ಆ ಆತ್ಮಗಳಿಗಾಗಿ ಪ್ರಾರ್ಥನೆ ಮಾಡ್ರಿ, ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಪವಿತ್ರಾತ್ಮನ ಸಹಾಯ ಕೇಳ್ರಿ. ಪವಿತ್ರಾತ್ಮನಿಗೆ ಸಹಾಯ ಮಾಡ್ತಾನೆ, ಪವಿತ್ರಾತ್ಮನಿಗೆ ಸಹಾಯ ಮಾಡ್ತಾನೆ. ಅವ್ರ ಕಡೆ ಹೋಗಿ ಗಾಸ್ಪಲ್ ಶೇರ್ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಯೇಸುವಿನ ಬಗ್ಗೆ ಹೇಳ್ರಿ, ಬೈಬಲ್ ಓದ್ರಿ, ಅಷ್ಟೇ ಸಾಕು. ರಕ್ಷಣೆ ಅವ್ರಿಗೆ ಸ್ವಸ್ಥತೆ ಆಗ್ತೈತಿ. ಯಾಕಂದ್ರೆ ಇದರಲ್ಲಿ ಯಾವನೇ ಕುಂತು ರಾತ್ರಿ ಕುಂತು ಬರ್ದಿದ್ದಲ್ರಿ ಇವೆಲ್ಲ. ಇದೆಲ್ಲ ದೇವರ ಬಾಯಿಂದ ಬಂದಂತ ಮಾತುಗಳು. ಹಲ್ಲೆಲೂಯಾ. ಇದರಲ್ಲಿ ಏನು ಬರೆದಿದೆಯೋ ಎಲ್ಲ 100ಕ್ಕೆ 100ರಷ್ಟು ಈ ಲೋಕದಲ್ಲಿ ನಡೀತಾ ಇದೆ, ಇನ್ನು ಮುಂದೆ ನಡೀತದೆ. ಸತ್ಯವೇದ ಅಂತ ಅರ್ಥ ಏನ್ರಿ? ವಾಕ್ಯವೆಂಬಾತು ನಿಮ್ಮದಾಗಿ ಯೇಸುವಿನ ಹೆಸರು. ಆ ವಾಕ್ಯ ನಮ್ಮ ಕೈಯಲ್ಲಿದೆ. ಆ ವಾಕ್ಯದಲ್ಲಿ ಜೀವದ ವಾಕ್ಯ ಇದೆ. ಅದನ್ನು ಓದುವಾಗಲೇ ಗುಣ ಹೊಂದಿದಂತವ್ರು ಎಷ್ಟೋ ಜನರಿದ್ದಾರೆ. ನಾವು ಓದೋಣ, ನಾವು ಮತ್ತೊಬ್ಬರಿಗೆ ಸುವಾರ್ತೆ ಸಾರೋಣ, ನಾವು ಯೇಸುವಿನ ಬಗ್ಗೆ ಹೇಳೋಣ, ಅವ್ರಿಗೋಸ್ಕರ ಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡೋಣ. ಅವರ್ ಪ್ರೇಯರ್ ನೆವರ್ ಗೋ ವೇನ್. ಅವ್ರಿಗೋಸ್ಕರ ನಾವು ಮಾಡಿದಂತ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ರಿ. ಜಾರ್ಜ್ ಮುಲ್ಲರ್ ಅವರು 3 ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು. 25 years prayed. ಆಫ್ಟರ್ 25 years ಒಬ್ಬ ಕುಂತು ಸಮಾಧಿ ಕಡೆ ಅಳಾಗುತ್ತಿದ್ದಾನೆ. ಒಬ್ಬ ಪಾಸ್ಟರ್ ಹೊಂಟಿದ್ದಾನೆ. ಯಾಕೆ ಅಳಾತೀಯೋ? ಜಾರ್ಜ್ ಮುಲ್ಲರ್ ಅವ್ರ ಕಡೆ ಸಮಾಧಿ ಕಡೆ ಕುಂತ. ಇವರು ನನಗೋಸ್ಕರ 25 ವರ್ಷ ಪ್ರಾರ್ಥನೆ ಮಾಡಿದ್ದಾರೆ. ಇವತ್ತು ನಾನು ರಕ್ಷಣೆ ಹೊಂದಿದ್ದೆ. ಅವರ ಪ್ರಾರ್ಥನೆ ಎಂದಿಗೂ, ಸತ್ತು ಹೋದ್ರೂ ಕೂಡ ಅವರ ಪ್ರಾರ್ಥನೆ ವ್ಯರ್ಥವಾಗಲಿಲ್ಲ. ಅವರ ಪ್ರಾರ್ಥನೆ ಉತ್ತರ ಸಿಗ್ತದೆ. ಇಬ್ಬರಂತೂ ರಕ್ಷಣೆ ಹೊಂದಿದ್ರು, ಒಬ್ಬನ ರಕ್ಷಣೆ ಹೊಂದಬೇಕಾಗಿತ್ತು. ಉತ್ತರ ಸಿಗ್ತದೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ, ಉತ್ತರ ಸಿಗ್ತೈತಿ. ಬೈಬಲ್ ಹೇಳಿದ್ರೆ ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆದುಕೊಳ್ಳಬೇಕು. ಆ ಭಾರ ನಮ್ಮೊಳಗಡೆ ಇರಲಿ. ಮನುಷ್ಯ ಕುಮಾರ ಲೋಕಕ್ಕೆ ಬಂದದ್ದು ಕೆಟ್ಟು ಹೋದದ್ದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ. ಹಲ್ಲೆಲೂಯಾ. ದೇವರ ಭಾರ ನಮಗೆ ಕೊಟ್ಟಿದ್ದಾನೆ. ನಾವು ಕೆಟ್ಟು ಹೋದದ್ದನ್ನು ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿ ಬಂದಾನ. ಯೇಸು ಸ್ವಾಮಿ ನಾವು ಪ್ರೆಸೆಂಟ್ ಮಾಡೋಣ. ಹಲ್ಲೆಲೂಯಾ. ಈ ಕ್ರಿಸ್ಮಸ್ ಸೀಸನ್ ಅಲ್ಲಿ ಆಗಲಿ, ಟೇಕ್ ಬೋಲ್ಡ್ ಡಿಸಿಷನ್. ಬರುವಂತ ವರ್ಷದಲ್ಲಿ ಇಷ್ಟು ಆತ್ಮಗಳು ನಾನು ರಾಜ್ಯಕ್ಕೆ ನಡೆಸ್ತೇನೆ, ಇಷ್ಟು ಕುಟುಂಬಗಳಲ್ಲಿ ರಾಜ್ಯಕ್ಕೆ ನಡೆಸ್ತೇನೆ. ಟೇಕ್ ಬೋಲ್ಡ್ ಡಿಸಿಷನ್ ಅಂಡ್ ಡೂ ಇಟ್. ದ ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು ಇನ್ ಎವ್ರಿ ಏರಿಯಾ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಆಶ್ರಯಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಜರೇತನು ಯೇಸುವೆ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ, ನಿನ್ನ ಕೃಪೆ, ದಯೆ, ನಡೆಸುವಿಕೆ, ಆಶೀರ್ವಾದಕ್ಕಾಗಿ ಸ್ತೋತ್ರ. ಕರ್ತನೆ, ಆ 4 ಜನರಿಗಿರುವಂತಹ ಭಾರ ಆನ್ಲೈನ್ ನಲ್ಲಿ ಕೇಳುವಂತವರಿಗೂ ನಮ್ಮೆಲ್ಲರಿಗೂ ನೀನು ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನಪ್ಪ. ಬರುವ ವರ್ಷ ಕರ್ತನೆ ಅನೇಕ ಆತ್ಮಗಳನ್ನು ರಾಜ್ಯಕ್ಕೆ ನಡೆಸಬೇಕು, ರಕ್ಷಣೆಗೆ ನಡೆಸಬೇಕು ಸ್ವಾಮಿ, ಸತ್ಯಕ್ಕೆ ನಡೆಸಬೇಕು ಕರ್ತನೆ ಸ್ವಾಮಿ. ಕರ್ತನೆ, ಅನೇಕರನ್ನು ಶಿಷ್ಯರನ್ನಾಗಿ ನಾವು ಮಾಡುವಂತ ಆ ಕೃಪೆ, ಆ ಭಾಗ್ಯ ಪವಿತ್ರಾತ್ಮ ದೇವರೇ
ಆ ಅಭಿಷೇಕ ನಮ್ಮೆಲ್ಲರಿಗೂ ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಒಂದು ವೇಳೆ ಇನ್ನು ಯಾರಾದರೂ ರಕ್ಷಣೆ ಹೊಂದದೇ ಹೋಗಿದ್ದರೆ ಅವರು ಇವತ್ತು ರಕ್ಷಣೆ ಹೊಂದಲಿ ಯೇಸು ಸ್ವಾಮಿ ಹೆಸರಿನಲ್ಲಿ. ಯೇಸು ಸ್ವಾಮಿ ಹೆಸರಿನಲ್ಲಿ ಇವತ್ತು ಅವರಿಗೆ ರಕ್ಷಣೆ ಬಿಡುಗಡೆ ಆಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಜಕ್ಕಾಯನ ಮನೆಗೆ ಬಂದಂತ ರಕ್ಷಣೆ, ಜಕ್ಕಾನಿಗೆ ಬಂದಂತ ರಕ್ಷಣೆ, ಕೊರ್ನೇಲನ ಕುಟುಂಬದವರಿಗೆ ಬಂದಂತ ರಕ್ಷಣೆ, ಪವಿತ್ರಾತ್ಮನೆ ಅವರ ಕುಟುಂಬಕ್ಕೂ ಆ ವ್ಯಕ್ತಿಗೂ ಬಿಡುಗಡೆ ಮಾಡ್ತೇವೆ ಯೇಸು ನಾಮದಲ್ಲಿ. ಆ ಕುಟುಂಬ, ಆ ವ್ಯಕ್ತಿ, ಆ ಸಹೋದರ, ಆ ಸಹೋದರಿ ಎಲ್ಲರೂ ರಕ್ಷಣೆ ಹೊಂದಿ ನಿತ್ಯ ಜೀವನ ಪಡೆದುಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಕೃಪೆ, ನಿನ್ನ ನಡೆಸುವಿಕೆ, ನಿನ್ನ ಸಹಾಯ ಹಸ್ತ ಕೃಪೆ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಬೇಕಾಗ್ತದೆ. ಬರುವಂತ ಎಲ್ಲಾ ದಿವಸ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇನಪ್ಪ. ಈ ಕೊನೆಯ ತಿಂಗಳವರೆಗೂ ನಮ್ಮನ್ನು ನಂಬಿಗಸ್ತನಾಗಿ ನಡೆಸಿದೆಯಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಎಲ್ಲಾ ಮಹಿಮೆ ನಾವು ನಿನಗೆ ಸಲ್ಲಿಸ್ತೇವೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೀಕಗಳೇ ಆತನ ಪವಿತ್ರ ನಾಮವನ್ನು ಸ್ತುತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. Praise the Lord. Praise the Lord.